ಸುವರ್ಣ ವಾಹಿನಿಯ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಏನ್ ಟೈಮಿಂಗ್ ರೀ ನಿಮ್ದು? 12:30 ಆಯ್ತು ಅಂದ್ರೆ ಕರೆಕ್ಟ್ ಆಗಿ ಟಿವಿ ಮುಂದೆ ಹಾಜರಾಗ್ಬಿಡ್ತೀರಲ್ಲ. ನಾನು ಅಷ್ಟೇ ಅಡಿಗೆ ಮಾಡ್ಸೋದಕ್ಕೆ ಕಲಿಯೋದಕ್ಕೆ ಓಡೋಡ್ ಬರ್ತೀನಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಯಾವ ಸ್ಟಾರ್ ನಮ್ಮ ಜೊತೆಗೆ ಇರ್ತಾರೆ, ಏನೇನ್ ಹೇಳ್ಕೊಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಐ ಆಮ್ ರಿಯಲಿ ವೇಟಿಂಗ್. ಯಾರವರು ಏನು ಎಲ್ಲ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ಅಡ್ಗೆ ಮಾಡೋದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಹಾಕೋದೊಂದು ಬಂದ್ರೆ ಸಾಲದು. ಅಡ್ಗೆ ಮಾಡೋದಕ್ಕೆ ಮುಖ್ಯವಾಗಿ ಒಳ್ಳೆ ಮನ್ಸಿರ್ಬೇಕು. ಆಗ್ಲೇ ಅಡ್ಗೆ ರುಚದಂತೆ, ತಿನ್ನೋರ್ಗೂ ಖುಷಿ ಅಲ್ವಾ? ಸೊ ಇವತ್ ನಮ್ ಜೊತೆಗಿರೋರು ನಮ್ಮ ಸುವರ್ಣ ವಾಹಿನಿಯಲ್ಲೇ ಬರ್ತಾ ಇರುವಂತಹ ಅರಗಿಣಿ ಧಾರಾವಾಹಿಯಲ್ಲಿ ಪೂಜಾ ಸಿಂಧ್ಯಾ ಅನ್ನೋ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಇವರ ಆಕ್ಚುಯಲ್ ನೇಮ್ ನವ್ಯ. ಚೆನ್ನಾಗಿದೆ ಅಲ್ಲ ಹೆಸರು? ಅದೇ ರೀತಿ ಅಡ್ಗೆನೂ ಚೆನ್ನಾಗಿರುತ್ತಾ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ನವ್ಯ. ಹಾಯ್ ನವ್ಯ. ಫಸ್ಟ್ ಆಫ್ ಆಲ್ ಒಂದು ದೊಡ್ಡ ಡೌಟು, ನಿಮ್ಮ ಹೈಟ್ ಎಷ್ಟಪ್ಪ? ನನ್ನ ಹೈಟ್ 5.9. ಅಬ್ಬೋ ಅಯ್ಯೋ. ಓಕೆ, ನಾನು ಆ್ಯಕ್ಚುಲಿ ನಿಮ್ಮನ್ನ ಸ್ಟವ್ ನೋಡ್ಕೊಂಡು ಮಾತಾಡ್ಸೋದು ಜಾಸ್ತಿ ಅನ್ಸುತ್ತಿಲ್ಲ, ನೋಡಬೇಕು, ಮ್ಯಾಚ್ ಆಗಲ್ಲ. ಸೊ ವಂಡರ್ಫುಲ್. ಥ್ಯಾಂಕ್ ಯು ಫಾರ್ ಕಮಿಂಗ್ ನಮ್ಮ ಅಡುಗೆ ಮನೆಗೆ. ಪ್ಲೆಜರ್ಸ್ ಮೈನ್. ಥ್ಯಾಂಕ್ ಯು. ಸೊ ಹೇಳಿ, ವಾಟ್ ಯು ಡೂ ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್? Apart from acting, I'm studying my MCom. Okay. Correspondence. So free daga I study MCom. That's all I do. Wonderful. ಅಯ್ಯೋ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಶೂಟಿಂಗ್ ಗೆ ಬುಕ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅದೆಲ್ಲ ಏನಿಲ್ಲ ಬಿಡಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಡುಗೆನಿನಲ್ಲಿ. ಎಸ್, ನನ್ನ ಪಾತ್ರ ಬಂದು ಪೂಜಾ ಸಿಂಧ್ಯಾ ಅಂತ ಕ್ಯಾರೆಕ್ಟರು. ಸೊ ಸ್ಟಾರ್ಟಿಂಗ್ ಏನಂದ್ರೆ ತುಂಬಾ ವಿಲನಿಶು, ಹೀರೋಯಿನ್ಗೆ ತುಂಬಾ ಕಾಟ ಕೊಡ್ತೀನಿ, ಪ್ಲಸ್ ಅವ್ಳಿಗೆ ಟಾರ್ಚರ್ ಮಾಡಿ ಇಟ್ಟಿರ್ತೀನಿ. ಬಟ್ ಲೇಟರ್ ಆನ್ ಹೀರೋಗೆ ಹೀರೋ ತುಂಬಾ ಇಷ್ಟಪಡ್ತಾ ಇರ್ತೀವಿ. ಸೊ ಆಮೇಲೆ ಹೀರೋ ಮನೆಯಲ್ಲಿ ನನ್ನ ಇಷ್ಟಪಡ್ತಾರಲ್ಲ, ಬಿಕಾಸ್ ನನ್ನ ಕ್ಯಾರೆಕ್ಟರ್ ಅಂದ್ರೆ ತುಂಬಾ ಮಾಡ್ ಕ್ಯಾರೆಕ್ಟರ್. ಸೊ ಹೀರೋ ಮನೆಯಲ್ಲಿ ತುಂಬಾ ಸಂಸ್ಕೃತಿ ಅದೆಲ್ಲ ಇರ್ಬೇಕಾಗಿರೋ ಹುಡುಗಿ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಬಟ್ ಹೀರೋಗೆ ನನ್ನ ಕಂಡ್ರೆ ಇಷ್ಟ, ನನ್ನ ಬಿಟ್ಟು ಹೋಗೋಕ್ ರೆಡಿ ಇಲ್ಲ. ಸೊ ನಾನು ಹೀರೋಯಿನ್ಗೆ ಚೆನ್ನಾಗಿ ಬೈದ್ಬಿಟ್ಟಿರ್ತೀನಿ. ನಾನು ಹೀರೋನ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಇಟ್ಕೊಂಡು ಮನೇಲಿ ಬಂದಿರ್ತೀವಿ ನಾವು. ಸೊ ಅದಕ್ಕೆ ಮನೇಲಿ ಅಪೋಸಿಷನ್ ಎಲ್ಲ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಅದಾದ್ಮೇಲೆ ಹೀರೋಯಿನ್ ನಮ್ಮ ಮನೇಲಿ ಒಂದ್ ದಿವಸ ಏನೋ ಪಾರ್ಟಿ ಇರುವಾಗ ನಾನು ಕುಡಿದ್ಬಿಟ್ಟು ಜೋರಾಗಿ ಗಲಾಟೆ ಮಾಡ್ಬಿಟ್ಟು ಮನೆಯವ್ರಿಗೆಲ್ಲ ಅವಮಾನ ಮಾಡ್ಬಿಟ್ಟಿರ್ತೀನಿ. ಸೊ ದಟ್ಸ್ ವೇರ್ ದ ಟರ್ನಿಂಗ್ ಪಾಯಿಂಟ್ ಇಸ್. ಸೊ ಅವಾಗಿಂದ ಹೀರೋಯಿನ್ ನಮ್ಮ ಮನೆಗೆ ನನಗೆ ಹೇಳ್ಕೊಡಕ್ಕೆ, ನನಗೆ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಹೇಳ್ಕೊಡಕ್ಕೆ ಕರೆಸ್ತಾರೆ. ಸೊ ಆ ತರ ಕತೆ ಹೋಗ್ತಾ ಇರತ್ತೆ. ಸೊ ಆತರ ಹೋಗಿ ಹೋಗಿ ಮುಂದೆ ಏನಾಗತ್ತಂದ್ರೆ ನಾನು ಎಲ್ಲ ಕಲ್ತಿರ್ತೀನಿ. ಹೀರೋ ನನ್ನ ಒಪ್ಕೊಂತಾನೆ ಮದ್ವೆ ಆಗಕ್ಕೆ. ಹೀರೋಗೆ ಮದ್ವೆ ಆಗಕ್ಕೆ ಅಂದ್ರೆ ಇಷ್ಟ ಇರೋದಿಲ್ಲ, ಬಟ್ ನಾನು ಬದಲಾಗಿರೋದು ನೋಡಿ ಅವನಿಗೂ ಇಷ್ಟ ಆಗತ್ತೆ. ಬಟ್ ಲೇಟರ್ ಆನ್ ಇದೇ ತರ ಮುಂದೆ ಹೋಗ್ತಾ ಇರುತ್ತೆ. ವಿಲನಿಶ್ ಹೀರೋಯಿನ್. ಎಸ್. ಗುಡ್. ಯಾ. ಸೊ ನಮ್ಗೆ ಏನ್ ಮಾಡ್ಕೊಡ್ತೀರಾ ಇವತ್ತು? ಎಸ್, ಇವತ್ತು ನಾವು 3 ಐಟಮ್ ಮಾಡ್ಕೊಡ್ತೀನಿ. ತಿನ್ನಕ್ ನೀವು ರೆಡಿ ಇದ್ದೀರಾ? ತಿನ್ನಕ್ ನಾನು ರೆಡಿ ಇದ್ದೀನಿ. ಎಷ್ಟು ಹೊತ್ತು ಬೇಕು? ಯುನೋ ಇದೆಲ್ಲ ಐಟಮ್ ಮಾಡಕ್ಕೆ ಮ್ಯಾಕ್ಸಿಮಮ್ 10-15 ಮಿನಿಟ್ಸ್. ಓಕೆ, ಧಾರಾಳವಾಗಿ ಮಾಡ್ಕೊಡಿ. 3 ಅಲ್ದಿದ್ರೆ 30 ಮಾಡ್ಕೊಡಿ. ನಮ್ಗೇನಿಲ್ಲ, ಅಷ್ಟು ಬೇಗ ಆಗೋದು ಇಂಪಾರ್ಟೆಂಟ್ ನಮ್ಗೆ. 100%. ಓಕೆ, ಸೊ ಫಸ್ಟ್ ರೆಸಿಪಿ ಬಂದು ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ. ಐ ಲೈಕ್ ಇಟ್. ಪ್ಲೀಸ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಡಿ. ಆಯಿಲ್, ಕೊತ್ತಂಬರಿ ಸೊಪ್ಪು, ಕರಿಬೇವು, ಆನಿಯನ್ಸ್, ಕ್ಯಾಪ್ಸಿಕಮ್, ಸೋಯಾ ಸಾಸ್, ಪೆಪ್ಪರ್ ಪೌಡರ್, ಜೀರಿಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೇಬಿ ಕಾರ್ನ್, ಹಸಿರು ಮೆಣಸಿನಕಾಯಿ, ಉಪ್ಪು. ವೆರಿ ಸ್ಪೈಸಿ ಇರುತ್ತೆ ಅನ್ಸುತ್ತೆ. ತುಂಬಾ ಸ್ಪೈಸಿ ಇರುತ್ತೆ, ಚೆನ್ನಾಗಿರುತ್ತೆ. ಗುಡ್. ಸೊ ಶಾಲ್ ವಿ ಸ್ಟಾರ್ಟ್? ಯಾ, ಡೆಫಿನೆಟ್ಲಿ. ಯಾ, ಏನು ಕೊಡ್ಲಿ ನಿಮ್ಗೆ ಫಸ್ಟ್? ಕಡಾಯಿ ಕೊಡಿ ಒಂದು. ಸೊ ನವ್ಯ, ಈ ಕಡಾಯಿ ರೆಡಿನಾ? ಯಾ. ಓಕೆ. ಸೊ ಫಸ್ಟ್ ಆಯಿಲ್. ನವ್ಯ, ಒಂದು ನಿಜ ಹೇಳ್ಬೇಕಾಯ್ತಾ? ಯಾ. ಆಕ್ಚುಲಿ ಅಡುಗೆನಲ್ಲಿ ಇಂಟ್ರೆಸ್ಟ್ ಇದೆಯಾ ಅಥವಾ? ನನಗೆ ಕುಕಿಂಗ್ ಮಾಡ್ತೀನಿ. ಮಾಡ್ತೀನಿ. ಬಟ್ ಒಂದು ಎಪಿಸೋಡ್ ಇದೆ ನಮ್ಮ ಸೀರಿಯಲ್ ಅಲ್ಲಿ, ಅದೇ ನಾನು ಅಕ್ಕಿ ರೊಟ್ಟಿ ಎಣ್ಗಾಯಿ ಪಲ್ಯ ಮಾಡ್ಬೇಕಂತ. ಸೊ ನಾನು ಎಷ್ಟು ಕಷ್ಟಪಟ್ಟು ಮಾಡಿದೀವಿ. ನಂದು ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಹಲೋ ಹಾಯ್ ಬಾಯ್ ಬಾಯ್ ಅಂತ. ಸೊ ಹಲೋ ಹಾಯ್ ಬಾಯ್ ಬಾಯ್ ಅಂತ ಕ್ಯಾರೆಕ್ಟರ್ ಹೆಂಗ? ಇಲ್ಲ, ಅವ್ರ ಹೆಸರು ಧನಲಕ್ಷ್ಮಿ ಅಂತ ಕ್ಯಾರೆಕ್ಟರ್. ಅವ್ರ ಅಪೂರ್ವ ಮೇಡಮ್ ಅವ್ರ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಅವ್ರ ಸಿಗ್ನೇಚರ್ ಡೈಲಾಗ್ ಅಂದ್ರೆ ಹಲೋ ಹಾಯ್ ಬಾಯ್ ಬಾಯ್. ಸ್ಟಾರ್ಟಿಂಗ್ ಡೈಲಾಗ್ ಅದು, ಎಂಡಿಂಗ್ ಡೈಲಾಗ್ ಅದು. ಸೊ ಆ ತರ ನಾನು ಅವರಿಬ್ರು ಸೇರ್ಕೊಂಡು ಕಾಂಬಿನೇಷನ್, ಆಕ್ಚುಲಿ ಒಂದು ಹಿಟ್ ಕಾಂಬಿನೇಷನ್. ಪೂಜಾ ಸಿಂಧ್ಯಾ ಪ್ಲಸ್ ಹಲೋ ಹಾಯ್ ಬಾಯ್ ಬಾಯ್ ಅಂದ್ರೆ ಹಿಟ್ ಕಾಂಬಿನೇಷನ್ ಅದು. ಸೊ ನಾವಿಬ್ರು ಮಾಡುವಾಗ ತುಂಬಾ ಕಷ್ಟಪಟ್ಟು ಇಬ್ರು ಸೇರ್ಕೊಂಡು ಏನೋ ಒಂದು ಮಸ್ಲತ್ ಮಾಡಿ ಮುಗಿಸಿದೀವಿ. ಅಡ್ಗೆ ಬರುತ್ತೆ ಅಂತೀರಾ? ಬರುತ್ತೆ, ಬಟ್ ಕ್ಯಾರೆಕ್ಟರ್ ಬರಲ್ಲ. ಕ್ಯಾರೆಕ್ಟರ್ ನಮ್ಮ ವೆರಿ ಮಾಡ್ ಕ್ಯಾರೆಕ್ಟರ್. ಸೊ ಎಣ್ಣೆ ಹಾಕ್ತಿದೆ, ಇದು ಎಣ್ಣೆ ಕಾದಿದೆ. ಇವಾಗ ಜೀರಿಗೆ ಹಾಕೊಳ್ಳೋಣ. ಸ್ಪೂನ್ ಕೊಡಿ.
ಸ್ವಲ್ಪ ಜೀರಿಗೆ, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿದೆ ಅಂತ ತೋರ್ಸ್ಕೊಳಕ್ಕೆ ಸಖತ್ ಈಸಿ, ಬಟ್ ಗೊತ್ತಿರೋದನ್ನ ಗೊತ್ತಿಲ್ಲ ಅಂತ ತೋರ್ಸ್ಕೊಳಕ್ಕೆ ನಿಜವಾಗ್ಲೂ ಕಷ್ಟ. ಆಕ್ಟಿಂಗೇ ಇರ್ಬೋದು, ನಿಜ ಜೀವನದಲ್ಲೇ ಇರ್ಬೋದು, ಇಟ್ಸ್ ವೆರಿ ಡಿಫಿಕಲ್ಟ್. ಫಸ್ಟ್ ಟೈಮ್ ಕೈಗೆ ಸೌಟ್ ಹಿಡಿದಿದ್ದು ಯಾವಾಗ? ಶೂಟಿಂಗ್ ಅಲ್ಲಲ್ಲಮ್ಮ? ರಿಯಲ್ ಆಗಿ 10th ಸ್ಟ್ಯಾಂಡರ್ಡ್ ಇಂದ ಮಾಡ್ತಿದ್ದೆ. ಓ ವಾವ್, ಅದಂಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಜಾಸ್ತಿ. ಜವಾಬ್ದಾರಿನ? ಜವಾಬ್ದಾರಿ ಅಲ್ಲ, ಇಂಟ್ರೆಸ್ಟ್ ಜಾಸ್ತಿ. ಅಡುಗೆಯಲ್ಲೆಲ್ಲ ಇಂಟ್ರೆಸ್ಟ್ ತುಂಬಾ ಇತ್ತು. ಸೊ ಜೀರಿಗೆ ಆಗಿದ ತಕ್ಷಣ ಈರುಳ್ಳಿ. ಓಕೆ. ಈಗಲೇ ಉಪ್ಪು ಹಾಕಿದ್ರೆ ಒಂಚೂರು ಬೇಯುತ್ತೇನೋ ಅಲ್ಲ? ಹೌ ಇಸ್ ಇಟ್? ಅಂದ್ರೆ ಓ ಪೆಪ್ಪರ್ ಡ್ರೈ ಅಲ್ಲ, ಸಮಥಿಂಗ್ ಲೈಕ್ ಇದು ಮಂಚೂರಿ ಟೈಪ್. ಆಕ್ಚುಲಿ ಉಪ್ಪು ಹಾಕಿದ್ರೆ ಅದು ಬೇಗ ಬೇಯುತ್ತೆ. ಕೇಳ್ತಾ ಇದ್ದೆ. ಹೌದು ಹೌದು ಹೌದು. ಯೂಶಲಿ ಬೇಗ ಸಾಫ್ಟ್ ಆಗುತ್ತೆ ಅದು. ಓಕೆ. ಬಿಕಾಮ್ ಯಾವ ಕಾಲೇಜಲ್ಲಿ ಮಾಡಿದ್ದು? BNM ಡಿಗ್ರಿ ಕಾಲೇಜ್, ಬನಶಂಕರಿ ಸೆಕೆಂಡ್ ಸ್ಟೇಜ್. ಓಕೆ. ಸೊ ಕಾಲೇಜ್ ಲೈಫ್ಗೆ ಈ ಲೈಫ್ಗೆ ಕಂಪೇರ್ ಮಾಡಿದ್ರೆ ಯಾವ್ದು ಬೆಟರ್ ಅಂತ ಅನ್ಸುತ್ತೆ? ಕಾಲೇಜ್ ಲೈಫ್ ಒಂಥರ ಡಿಫ್ರೆಂಟು, ಬಿಕಾಸ್ ಅವಾಗ ಫ್ರೆಂಡ್ಸು ಮಜಾ ಓದೋದಷ್ಟೇ. ಈಗ ಜವಾಬ್ದಾರಿ ಕೆಲಸ ಅದು. ಈಗ ಬೇಡ ಅಂದ್ರೂ ಬೆಳಗ್ಗೆ 6 ಗಂಟೆಗೆ ಶೂಟಿಂಗ್ ಹೋಗ್ಲೇಬೇಕು. ಎಷ್ಟು ವರ್ಷ ಆಯ್ತು ಆಕ್ಟಿಂಗ್ ಸ್ಟಾರ್ಟ್ ಮಾಡಿ? ಆಕ್ಟಿಂಗ್ ಇದು ನನ್ನ ಫಸ್ಟ್ ಸೀರಿಯಲ್ ಇದೆ. ಓ ಹೌದು, ಫಸ್ಟ್ ಸೀರಿಯಲ್ ಆಕ್ಚುಲಿ. ಪರವಾಗಿಲ್ಲ, ಫಸ್ಟ್ ಸೀರಿಯಲ್ಗೆ ಅಷ್ಟೊಂದು ರೆಕಗ್ನಿಷನ್ ಅಂಡ್ ಪಾಪ್ಯುಲಾರಿಟಿ. ಥ್ಯಾಂಕ್ಸ್ ಟು ರವಿಗರ್ಣಿ ಸರ್. ಆಕ್ಚುಲಿ ಅವರೇ ನನಗೆ ಫಸ್ಟ್ ಎನ್ಕರೇಜ್ ಮಾಡಿ ಯು ಕ್ಯಾನ್ ಡೂ ಇಟ್ ಅಂತ ಕರೆಸಿ ಈ ಕ್ಯಾರೆಕ್ಟರ್ನ ಮಾಡಿದ್ರು. ಐ ಥಿಂಕ್ ಅವ್ರು ಸಾಕಷ್ಟು ಹೊಸ ಕಲಾವಿದರನ್ನ ರವಿಗರ್ಣಿ ಸರ್ ಅವ್ರ ಸೀರಿಯಲ್ ಅಂದ್ರೆ ಫ್ರೆಶರ್ಸ್. ಕರೆಕ್ಟ್, ರೌಂಡ್ ಆಫ್ ಫ್ರೆಶರ್ಸ್, ಫ್ರೆಶ್ ಆಗಿರುತ್ತೆ. ಸೊ ಇದು ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಓಕೆ. ಸೊ ಇಂಟ್ರೆಸ್ಟ್ ಇಂದಾನೆ ಬಂದಿದ್ದ ಆಕ್ಟಿಂಗಿಗೆ ಅಥವಾ ಜಸ್ಟ್ ಬೈ ಫ್ಲೂಕ್ ಆರ್ ಬೈ ಚಾನ್ಸ್ ಬಂದಿದ್ದ? ನನ್ಗೆ ಇಂಟ್ರೆಸ್ಟ್ ಇತ್ತು, ಬಿಕಾಸ್ ನಮ್ಮ ಡ್ಯಾಡಿ ಆರ್ಟಿಸ್ಟ್ ಆಗಿದ್ರು ಮುಂಚೆ. ಸೊ ಅವಾಗ ಡಿಸ್ಕೋರಾಗ ಆದಿತಾಳ, ಮನೆತನ ಅಂತೆಲ್ಲ ಸೀರಿಯಲ್ಸ್ ಬರ್ತಿತ್ತು. ಏನು ಅವ್ರ ಹೆಸರು? ವಿಕ್ಟೋರಿಯಾ ಗಣೇಶ್ ಅಂತ. ಓಕೆ. ಸೊ ಅವಾಗ ಅವರು ಒಂದು 36 ಸೀರಿಯಲ್ಸ್ ಮಾಡಿದ್ದಾರೆ ಅವಾಗ ಚಾನಲ್ DD1 ಅಲ್ಲಿ. ಸೊ ನಮ್ಮ ರವಿಗರ್ಣಿ ಸರ್ ಜೊತೆನೂ ವರ್ಕ್ ಮಾಡಿದ್ರು ಅವರು. ಓಕೆ. ಸೊ ಹಂಗಾಗಿ ನಮ್ಮ ಅಪ್ಪಂದು ಬ್ಲಡ್ ಇಂದ ನನಗೆ ಆಕ್ಟಿಂಗ್ ಬಂದಿದೆ. ಹೌದಾ? ನಿಮ್ಮ ಡ್ಯಾಡಿನೂ ಹಂಗೆ? ಡ್ಯಾಡಿ ಇಲ್ಲ, ಮಮ್ಮಿ ಅಂಡ್ ಆಲ್ ದಟ್. ಸೋ ಮೆನಿ ಆಫ್ ದೆಮ್ ಆರ್ ಇಂಟು ದಿ ಫೀಲ್ಡ್. ಓಕೆ. ಸೊ ಅದೇ ತರ ಇಂಟ್ರೆಸ್ಟ್ ಇತ್ತು. ಸೊ ಆಫರ್ ಬಂದಿದ ತಕ್ಷಣ ನನಗೆ ಇದು ನಾನಾಗಿ ನಾವು ಹುಡ್ಕೊಂಡು ಹೋಗಿದ್ದು ಆಫರ್ ಅಲ್ಲ, ಬಟ್ ಇಂಟ್ರೆಸ್ಟ್ ಇದಕ್ಕೆ ಬಂದಿತ್ತಲ್ಲ, ಸೊ ಖುಷಿಯಾಗಿ ಮಾಡ್ತಾ ಇರೋದು. ಎಸ್, ಗುಡ್. ಸೊ ರವಿಗರ್ಣಿ ಅವ್ರು ನಿಮ್ಮನ್ನ ಸಾಕಷ್ಟು ವರ್ಷದಿಂದ ನೋಡಿದಾರಾ ಅಥವಾ ಹಂಗೇನಿಲ್ಲ? ಹಂಗೇನಿಲ್ಲ, ತಂದೆ ಪರಿಚಯ ಇದ್ರು ಅಷ್ಟೇ. ಓಕೆ ಓಕೆ. ಪರಿಚಯ ಇದ್ರು, ಬಟ್ ಅದು ಅವ್ರು ನನ್ಗೆ ಗೊತ್ತಾಗಿದ್ದು ರೀಸೆಂಟ್ ಆಗಿ, ಅವ್ರಿಗೂ ರೀಸೆಂಟ್ ಆಗಿ ಗೊತ್ತಾಗಿದ್ದು ನಾನು ಅವ್ರ ಮಗಳು ಅಂತ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಓಕೆ. ಸೊ ಫ್ರೀ ಇದ್ದಾಗ ಹೇಗೆ, ಹೌ ಡು ಯು ಮ್ಯಾನೇಜ್ ಯುವರ್ ಟೈಮ್ ಆರ್ ಹೌ ಡು ಯು ಸ್ಪೆಂಡ್ ಯುವರ್ ಟೈಮ್? ಐ ಶಾಪ್ ಅ ಲಾಟ್. I go shopping crazy. ನಿಮ್ದು ಯಾವ ರಾಶಿ ನಕ್ಷತ್ರ? ಯಾಕೋ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಓಕೆ. ಐ ಲವ್ ಶಾಪಿಂಗ್. ನಮ್ಮಮ್ಮ ಬೈತಾರೆ, ನೀನ್ ಸೀರಿಯಲ್ ಮಾಡಿ ದುಡ್ಡೆಲ್ಲ ಇಲ್ಲೇ ಇಟ್ಟು ಹೋದ್ರೆ ವಾಟ್ ವಿಲ್ ಯು ಡೂ ಫಾರ್ ಫ್ಯೂಚರ್ ಅಂತ. ಬಟ್ ಐ ಲವ್ ಶಾಪಿಂಗ್. ಇವಾಗ ಎಲ್ಲಾದ್ರೂ ಕಿಕ್ಕಲ್ಲ ಶಾಪಿಂಗ್ ಒಂಥರ ತಗೊಳಕ್ ಮನ್ಸು ಅಂದ್ರೆ ತಗೊಳಕ್ ಆಗಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಇಟ್ಸ್ ಸೂಪರ್. ಶಾಪಿಂಗ್ ಇಸ್ ಬಟ್ ಏನು ಪ್ರಯಾರಿಟೀಸ್ ಚೇಂಜ್ ಆಗುತ್ತೆ ಅನ್ಸುತ್ತೆ ಮದುವೆ ಆದ್ಮೇಲೆ. ಬರೀ ಅಡಿಗೆ ಮನೆಗೆ ಬೇಕಾಗಿರೋಂಥ ಶಾಪಿಂಗು, ಆ ಥರ ಶಾಪಿಂಗು ಏನೋ ಐ ಡೋಂಟ್ ನೋ, ನಿಮ್ಮ ಕೇಸ್ ಗೊತ್ತಿಲ್ಲ. ಆ ಥರ ಈಗಲೂ ಮನೆಗೆ ಕುಕಿಂಗ್ ಬೇಕಾದ್ರೆ ಅದು ನಾನು ತಗೊಂಡು, ಬಟ್ ನನ್ನ ಪರ್ಸನಲ್ ಥಿಂಗ್ಸ್ ಐ ಶಾಪ್ ಅ ಲಾಟ್. ಓಕೆ, ಗುಡ್. ಓಕೆ, ಅದು ಕೇಳಿದ್ಮೇಲೆ ಪ್ರಾಬ್ಲಿ ಇನ್ ಬೇರೆ ಏನೋ ಹಾಬೀಸ್ ಇರಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಓದೋದಿರುತ್ತಲ್ಲ, ಸ್ವಲ್ಪ ಓದೋದು ಸ್ವಲ್ಪ, ಶೂಟಿಂಗ್ ಎತ್ಕೊಂಡು ಹೋಗಿ ಓದ್ತಾ ಇರೋದು ಅವಾಗ ಅವಾಗ. ಓಹ್, ಅಷ್ಟೆಲ್ಲಾನಾ? ಓದ್ತೀನಿ. ನಿಮ್ಮ M.Com. Yes, M.Com. ಬಿಕಾಸ್ ಕರೆಸ್ಪಾಂಡಿಂಗ್ ಕಾಲೇಜ್ಗೆಲ್ಲ ಹೋಗೋಕ್ಕಾಗೋದಿಲ್ಲ. ಕರೆಕ್ಟ್. ಬಟ್ ಡು ಯು ಥಿಂಕ್ ಯು ಮಿಸ್ ದಟ್ ಕಾಲೇಜ್ ಲೈಫ್ ಅಂತ ಅನ್ಸುತ್ತೆ ಯಾವಾಗಲೂ? ಅನ್ಸುತ್ತೆ ಒಂದೊಂದ್ಸತಿ ಕಾಲೇಜ್ಗೆ ಹೋಗಿದ್ರೆ ಚೆನ್ನಾಗಿರೋದು ಹೇಳ್ಕೊಡಕ್ಕೆ ಎಲ್ರು. ಓಕೆ. ಸೊ ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮೋಸ್ಟ್ಲಿ ಫುಲ್ ಬೇಯಬೇಕಾಗಿಲ್ಲ ಅನ್ಸುತ್ತಲ್ಲ, ಒಂಚೂರು ಸ್ವಲ್ಪ ಕ್ರಿಸ್ಪಿ ಟೈಪ್ಸ್ ಸಿಗ್ತಾ ಇರಬೇಕದು. ಸೊ ಮನೇಲಿ ಯಾರ್ಯಾರು ಇದ್ದೀರಾ ನವ್ಯ? ನಾನು, ನಮ್ಮ ಮಮ್ಮಿ, ನನ್ನ ಸಿಸ್ಟರ್. ಯಂಗರ್ ಸಿಸ್ಟರ್. ಓಕೆ. ಶಿ ಇಸ್ ಡೂಯಿಂಗ್ ಅ ಫಸ್ಟ್ ಇಯರ್ BCom. ಅವ್ರಿಗೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲ, ಓನ್ಲಿ ಸ್ಟಡೀಸ್. ಗೊತ್ತಿಲ್ಲಪ್ಪ. ಯೂಶಲಿ ಅಣ್ಣ ತಂಗಿರೋ ಅಥವಾ ಅಕ್ಕ ತಂಗಿರೋ ಒಡೆಯವರು ಇದ್ರೆ ಯಾರೋ ಒಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಇನ್ನೊಬ್ರಿಗೆ ಅವ್ರು ನೋಡಿ ಸಾಕಾಗಿರುತ್ತೆ, ಆಪೋಸಿಟ್ ಆಗಿರ್ತಾರೆ. ಐ ನೋ. ಓಕೆ.
ಕ್ಯಾಪ್ಸಿಕಮ್ ಒಂಚೂರು ಸಾಫ್ಟ್ ಆಗ್ಬೇಕಲ್ಲ, ಹೌದು. ಅಷ್ಟ್ರಲ್ಲಿ ಒಂದು ಬ್ರೇಕ್ ತಗೊಂಡು ಬಂದ್ಬಿಡೋಣ. ವೀಕ್ಷಕರೇ, ಬೇಬಿಕಾರ್ನ್ ಪೆಪ್ಪರ್ ಡ್ರೈ ರೆಡಿ ಆಗ್ತಾ ಇದೆ, ಗರ್ಮ ಗರಮ್ ಆಗಿರುತ್ತೆ ಅನ್ಸುತ್ತೆ. ಎನಿವೆ, ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಅಂಡ್ ಇಲ್ಲಿ ರೆಡಿ ಆಗ್ತಾ ಇದೆ ಪೆಪ್ಪರ್ ಡ್ರೈ ನಮ್ಮ ನವ್ಯ ಅವರ ಕೈಯಿಂದ. ಸ್ವಲ್ಪ ಬೇಬಿಕಾರ್ನ್ ಹಾಕೋಣ ಇವಾಗ. ಓಕೆ, ಕ್ಯಾಪ್ಸಿಕಮ್ ಮೆತ್ತಗಾಗಿದೆ ಅಂಡ್ ಬೇಬಿಕಾರ್ನ್. ಸೀದಾ ಇದು ಸುಮ್ಮನೆ ಕಟ್ ಮಾಡಿರೋದು ಹಾಕಿರೋದಲ್ಲ, ಹೌದು, ಇದೆಂತದ್ದು ಇದು ಬೇಬಿಕಾರ್ನ್ ಅಷ್ಟು ಟೈಮ್ ತಗೊಳ್ಳೋದಿಲ್ಲ ಬೇಯಕ್ಕೆ. ಇದು ಕ್ರಿಸ್ಪಿ ಆಗಿದ್ರು ಚೆನ್ನಾಗಿರುತ್ತೆ. ಓಕೆ, ನಾನು ತುಂಬಾ ಬೇಬಿಕಾರ್ನ್ ಇಲ್ಲೇ ನಮ್ಮ ಶೋನಲ್ಲೇ ನೋಡಿರೋದು ಅಷ್ಟೇ. ನಾನು ಮನೇಲಿ ಜನರಲಿ ವೆರಿ ಗುಡ್ ಫಾರ್ ಹೆಲ್ತ್. ನಾಟ್ ಯೂಸ್ ಟು. ಕೆಲವು ಸಲ ತಂದು ಮಾಡಕ್ಕೆ ಸೋಂಬೇರಿತನ ಆಗ್ಬಿಡುತ್ತೆ, ಬಟ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಮಾಡಿ ನೋಡಿದಾಗ ಅನ್ಕೊಳ್ಳೋದು ಹೋಗಿ ಮಾಡ್ಬೇಕು ಅಂತ. ಮಾಡ್ತೀನಿ, ಸುಮಾರು ಮಾಡ್ತೀನಿ, ಬಟ್ ಕೆಲವು ಲೇಸಿ. ಸೊ ನಿಮ್ಮ ಹಾಬೀಸ್ ಏನು? ನನ್ನ ಹಾಬೀಸು ಓಕೆ ಸಿಂಗಿಂಗ್ ಅಂಡ್ ಯಾ ಐ ಆಮ್ ಅ ಸಿಂಗರ್ ಟು. ಸೊ ಹಾಡೋದು, I mean, sorry, making friends, you know. Oh, yeah. So I love talking to people. So one reason why I'm here. Yes. Making new friends is a big ido, yeah. ಒಳ್ಳೆಯದು. That's it. That's all about it. Oh, nice. ನೀವು ಫ್ರೀ ಇದ್ದಾಗ you sing, ಹಾಡೋದು, ಪಾರ್ಟಿ ಇಲ್ಲ, not a party freak. ತುಂಬಾ even on these social network sites ಎಲ್ಲ ನಾನು ಅಂತ I don't freak out much on them. ಉಪ್ಪು ಹಾಕೊಳ್ಳೋಣ. This is Eastern garam masala. ಸ್ವಲ್ಪ only for the taste. Okay. I think almost ready. ಬೆಂದಿದೆ ಅನ್ಸುತ್ತೆ. Pepper powder. Okay. Most important. Hi. It will be very spicy. ನೀವು ಖಾರ ಜಾಸ್ತಿ ತಿಂತೀರಾ? ಖಾರ ತುಂಬಾ ಇಷ್ಟ ಸ್ವೀಟ್ಗಿಂತ. And moreover ಸ್ವೀಟ್ ಇದ್ರೆ ಸ್ವಲ್ಪ ದಪ್ಪ ಆಗ್ತೀನಿ ಅಂತ ಅದನ್ನ ಕಾನ್ಶಿಯಸ್. ಅದೇ ಹೈಟ್ ಕಮ್ಮಿ ಆಗೋದಕ್ಕೆ ಏನಾದರೂ ಬ್ರಹ್ಮ ಏನಾದರೂ ಇದ್ರೆ ಥೋಡಾ ಸ್ವಲ್ಪ ಸೋಯಾ ಸಾಸ್. ಓಕೆ. ಐ ಥಿಂಕ್ ಇಂಥ ರೆಸಿಪೀಸ್ಗೆಲ್ಲ ಸೋಯಾ ಸಾಸ್ ಒಂಥರ ಕಲರ್ ಫ್ಲೇವರ್ ಆ್ಯಡ್ ಮಾಡುತ್ತೆ ಅನ್ಸುತ್ತೆ. ಸೊ ಇಂಡಸ್ಟ್ರಿಗೆ ಬರಕ್ ಮುಂಚೆ ಬೇರೆ ಏನಾದರೂ ನಾನು ಲೈಫಲ್ಲಿ ಹಿಂಗಾಗಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ, ಡಿಡ್ ಯು ಹ್ಯಾವ್ ಎನಿ ಅದರ್ ಆಂಬಿಷನ್ ಆಸ್ ಸಚ್? ನಾನು ಗವರ್ಮೆಂಟ್ ವರ್ಕರ್ ಆಗ್ಬೇಕಂತ ಇಷ್ಟ ತುಂಬಾ ಇಷ್ಟ ಆಯ್ತು. ಏನೇ ಆಗಿದ್ರು ನನ್ಗೆ ಗವರ್ಮೆಂಟ್ ಕೆಲಸ ಸಿಗ್ಬೇಕು ಅನ್ನೋದು ಲೈಫ್ ಸೆಕ್ಯೂರ್ಡ್. ಓಕೆ, ತುಂಬಾ ಆಸೆ ಇತ್ತು ಅದು. ಬಟ್ ಅದಕ್ಕೆ ಇವಾಗೂ M.Com ಮಾಡಿದ್ರೆ ಪರ್ಮನೆಂಟ್ ಆಗಿ ಗವರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಐ ಡೂ ಇಟ್. ಇದು ಮೀಡಿಯಾದು ಐ ಟೇಕ್ ಇಟ್ ಆಸ್ ಅ ಪ್ಯಾಷನ್, another one profession. ಓಕೆ. ಸೊ ನಾನು ಇದಕ್ಕೂ ಬರೋಕ್ಕೂ ಮುಂಚೆ ನಾನು ಸುವರ್ಣ ಚಾನಲ್ ಬಂದಂತ ಪ್ಯಾಟೆ ಮಂದಿ ಕಾಡಿಗೆ ಬಂದು ಸೀಸನ್ 2 ಐ ನೋ ರಿಯಾಲಿಟಿ ಶೋ ಅಲ್ಲಿ ಮಾಡಿದೆ. ಸೊ ಅದ್ರ ಬಗ್ಗೆ ಅದು ಹೇಳಕ್ ಆಗದೆ ಇರೋದು, ಬಿಕಾಸ್ ಅಂಡಮಾನ್ ಕರ್ಕೊಂಡು ಹೋಗೋದಂದ್ರೆ 16 ಜನಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇವ್ರು ಮಾಡಿದಾರೆ, ಇಟ್ ವಾಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಕಾಡ್ ಮನುಷ್ಯ ತರ ನಾವು ಬದುಕಬೇಕಾಗಿದ್ದು. ಐ ನೋ ಸೂಪರ್ ಎಕ್ಸ್ಪೀರಿಯನ್ಸ್. ಅದ್ರ ಬಗ್ಗೆ ತುಂಬಾ ಡಿಟೇಲ್ ಆಗಿ ಕೇಳ್ಬೇಕು ನಾನು. ಬಿಕಾಸ್ ಎಷ್ಟೋ ಜನಕ್ಕೆ ಈ ರಿಯಾಲಿಟಿ ಶೋಗಳು ಅಂದ್ರೆ ನಿಜವಾಗ್ಲೂ ಹಿಂಗೆಲ್ಲ ಮಾಡ್ತಾರಾ ಅಥವಾ ಸುಮ್ನೆ ನಾಟಕನ ಅನ್ನೋ ಒಂದು ಏನೋ ಆ ಕ್ವೆಶ್ಚನ್ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ಯು ಶುಡ್ ಬಿ ಒನ್ ಹೂ ಹ್ಯಾಸ್ ಟು ಕ್ಲಿಯರ್ ಇಟ್. ಎಸ್ ಅಂದ್ರೆ ನಿಜವಾಗ್ಲೂ ನಿಜಾನೇ, ಬಟ್ ಅದೇನ್ ಕೆಲವ್ರು ಅನ್ಕೊಂತ ಸ್ಕ್ರಿಪ್ಟೆಡ್ ಅಂತ. ಆಕ್ಚುಲಿ ಅದು ಸ್ಕ್ರಿಪ್ಟೆಡ್ ಅಲ್ಲ. ಓಕೆ. ಅಲ್ಲಿ ನಮ್ಗೆ ಉಪವಾಸ ಏನಿದ್ವು ನಾವು ಉಪವಾಸನೇ ಇದ್ದಿದ್ದು. 15 to 1 month ನಮ್ಗೆ ಊಟ ಕೊಟ್ಟಿರ್ಲಿಲ್ಲ. ಅಂದ್ರೆ ಏನು ಕೊಟ್ಟಿರ್ಲಿಲ್ಲ? ಎಳ್ನೀರ್ ಒಂದೇ, ಒನ್ ಡೇಗೆ ಎಳ್ನೀರ್ ಒಂದೇ. ಓಕೆ. ಸೊ ವಿತ್ ಟಾಸ್ಕ್, ಮೋರ್ ಆಫ್ ಫಿಸಿಕಲ್ ಟಾಸ್ಕ್ ನಾವು ಮಾಡ್ಬೇಕಾಗಿರೋದು. ಜೊತೆಗೆ ಬರೀ ಒಂದ್ ಎಳ್ನೀರು ಯಾರಿಗೆ ಬೇಕ್ರಿ ಜೀವನ? ಯಾಕ್ರಿ ಹೋದ್ರಿ ಅಲ್ಲೆಲ್ಲ ಹೋಗ್ಬಾರ್ದು. ದಟ್ ವಾಸ್ ಇವಾಗ ಅದು ಹೋಗಿಲ್ಲ ಅಂದ್ರೆ ನಂಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ಲಿಲ್ಲ, ಮೆಮೊರೀಸ್ ಇರ್ತಾ ಇರ್ಲಿಲ್ಲ. ಸರಿ, ಬಟ್ ಸೂಪರ್. ಅದಕ್ಕೆ ಇಲ್ಲಿ ಬಂದಿರೋದು ಚೆನ್ನಾಗಿ. ಅಲ್ಲಿ ನಾವು ಮಾಡ್ತಿದ್ ಮಿಸ್ಚೀವಿಯಸ್ ಥಿಂಗ್ಸ್ ಏನಂದ್ರೆ, ಸೊ ಅಲ್ಲಿ ನಾವು ಸಮುದ್ರ ಕಾಡು ಎರಡರ ಮಧ್ಯ ನಾವ್ ಇರ್ಬೇಕಾಗುತ್ತೆ. ಕೆಲವರು ಸಮುದ್ರದ ಹತ್ರ ದಡದ ಹತ್ರ ಮಲ್ಕೊಂತಾ ಇದ್ವಿ. ಸೊ ಕೆಲವರು ಕಾಡು ಒಳಗಡೆ ಮಲ್ಕೊಂತಾ ಇದ್ವಿ. ಸೊ ನಮ್ಗೆ ಗೊತ್ತಿರ್ಲಿಲ್ಲ ಒಂದು ಕಾಡು ಒಳಗಡೆ 15 minutes ನಡ್ಕೊಂಡು ಹೋದ್ರೆ ಒಂದು ಊರ್ ಸಿಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಓಕೆ. ಸೊ ಯಾರೋ ಒಬ್ಬ ಹಿಂಗೆ ಫ್ರೀ ಟೈಮಲ್ಲಿ ಇದ್ದಾಗ, ಶೆಡ್ಯೂಲ್ ಬ್ರೇಕ್ ಇದ್ದಾಗ 15 kilometers ನಡ್ಕೊಂಡು ಹೋಗಿದ್ದ. ಒಂದು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಬಿರಿಯಾನಿ ಮಾಡಿಸ್ಕೊಂಡು ತಿನ್ಕೊಂಡು ಬಂದಿದ್ದ. ನಮ್ಗೆಲ್ಲ ಅದು ನಿಮ್ ಡೈರೆಕ್ಟರ್ ಗೊತ್ತಾ? ಎಸ್, ಗೊತ್ತು. ಅಂದ್ರೆ ಎಲ್ಲ ಶೋ ಮುಗ್ದಾದ್ಮೇಲೆ ಗೊತ್ತಾಯ್ತು. ಆನ್ ದ ಅದಕ್ಕೆ ಅಲ್ಲಿಗೆ ರಿಯಾಲಿಟಿ ಶೋ ಅಲ್ಲ ಕಣ್ರಿ ಅದೆಲ್ಲ. ನೋ,
ಸುಮ್ಮನೆ ಹಾಳು ಮಾಡಿದ್ರಿ ನೀವೇನು ಸುಳ್ಳು ಸರಿ. ಇಲ್ಲ ನಿಜವಾಗ್ಲೂ ಇಲ್ಲ. ಅವ್ರಲ್ಲಿ ಹೋಗಿ ಯಾರಿಗೂ ಗೊತ್ತಿಲ್ಲ ಅಲ್ವಾ, ಅವ್ನೊಬ್ನೇ ಹೋಗಿರೋದು. ಅಲ್ಲಿ ಹೋಗಿ ಎಲ್ಲ ಮಿಸ್ ಅದ್ ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ನಮ್ಗೆ ನಿಜವಾಗ್ಲೂ ಇರ್ತಾಯಿಲ್ಲ ಅಲ್ವಾ. ನೆಕ್ಸ್ಟ್ ಟೈಮ್ ಏನ್ ಅನ್ಕೋದಾರ ಗೊತ್ತಾ, ಈ ತರ ಶೋಸ್ ಬಂದ್ರೆ ಹೋಗ್ರಿ ಯಾರ ಮನೆಯಲ್ಲಾರ ಹೋಗಿ ಬಿರಿಯಾನಿ ಹೊಡ್ಕೊಂಡ್ ಬಂದಿರ್ತಾರೆ, ಇದ್ ಯಾವ ಕಷ್ಟ ಪಡ್ತಿದ್ದಾರೆ. ಆತರ ಇರೋದಿಲ್ಲ, ಎಲ್ಲ ಕಡೆ ಆತರ ಇರೋದೇ ಇಲ್ಲ. ಎಲ್ಲ ಕಡೆ ನಿಮ್ಮಂತವ್ರು ಇರಲ್ಲ. ಓಕೆ, ಸೊ ಯಾವ ಹಂತದಲ್ಲಿದೆ? ಆಲ್ಮೋಸ್ಟ್ ಆಯ್ತು, 95% ಆಯ್ತು. ಓಕೆ, ಸೊ ಇದೊಂದು ಸ್ವಲ್ಪ ಡ್ರೈ ಆಗ್ಬೇಕು, ಬಿಕಾಸ್ ಆಯಿಲಿ ಇರಬಾರ್ದು ಇದು. ಓಕೆ, ಅದೇನು 95%? ಆ 5% ಆಯಿಲ್ ಹೋಗ್ಬೇಕು. ಆಯಿಲ್ ಹೋಗ್ಬೇಕು 5%. ಸೊ ಆ 5% ಆಯಿಲ್ ಏನಿದೆಯೋ ಅದನ್ನ ಹೋಗಿಸ್ತೀನಿ, ನಾನು ಬ್ರೇಕ್ ತಗೊಂಡು ಬರ್ತೀನಿ. ಓಕೆ ವೀಕ್ಷಕರೇ, ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ವೆಲ್ಕಮ್ ಬ್ಯಾಕ್ ಟು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಇನ್ನು 1% ಎಣ್ಣೆ ಇದೆ. 1 ನಿಮಿಷ ಇರಿಪ್ಪ, 1% ಎಣ್ಣೆ ಇದೆ, ತೆಗೆದ್ಬಿಡಿ. ಕಾಯ್ತೀನಿ. ತೆಗೆದ್ಬಿಡ್ಲಾ? ಇಲ್ಲ ಆಯ್ತು, ಆಯ್ತಾ? ಸಾಕಾ? ಓಕೆ, ಯಾ ಶೋರ್. ಸೊ ಇದಾಯ್ತು. ಗಾರ್ನಿಶಿಂಗ್ಗೆ ಕೊರಿಯಾಂಡರ್ ಲೀವ್ಸ್ ಹಾಕೊಳ್ಳೋಣ. ನವ್ಯ, ಬೇಗ ಅಮ್ಮ. ಸಾಕು ಸಾಕು ಸಾಕು. ವಿತ್ ಟೊಮ್ಯಾಟೊ ಕೆಚಪ್. ನಂದಿನಿ, ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ರೆಡಿ ಟು ಈಟ್. ಥ್ಯಾಂಕ್ ಯು. ತಿಂದು ಸತ್ಯ ನಿಜ ಹೇಳಬೇಕು ನನಗೆ. ಖಂಡಿತ ಸತ್ಯ ನಿಜನೇ ಹೇಳ್ತೀನಿ. ನೀವು ಸ್ಪೈಸಿ ತಿಂತೀರಲ್ವಾ? ತುಂಬಾ. ಚೆನ್ನಾಗಿಲ್ವಾ? ಸೂಪರ್ ಸೂಪರ್ ಅದ. ವಾವ್. ಅಂಡ್ ಸಖತ್ತು ಚೆನ್ನಾಗಿ ಬೆಂದಿದೆ. ಅಂದರೆ ಫುಲ್ ಬೆಂದಿಲ್ಲ, ಒಂಥರ ಕಾರ್ನ್ ಫ್ಲೇವರ್ ಅಲ್ಟಿಮೇಟ್ ಅದ. ಅಂಡ್ ಕ್ಯಾಪ್ಸಿಕಮ್ ಸಕ್ಕದಾಗಿ ಹೋಗುತ್ತಿದ್ರ ಜೊತೆಗೆ. ದಯವಿಟ್ಟು ಕೋರ್ಸ್ ವೆರಿ ಮಚ್ ಸ್ಪೈಸಿ. ಅಂಡ್ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಒಂದು ಮಿಸ್ ಇದ್ರು ಮಾಡಕ್ ಹೋಗಬೇಡಿ, ಯಾಕೆಂದ್ರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ದು ರುಚಿ ಇದ್ರಲ್ಲಿ ಕಾಣಿಸ್ತಾರೆ. ಮೌತ್ ಇಸ್ ವಾಟರಿಂಗ್. ಇನ್ನೊಂದು ಸ್ಪೂನ್ ತಿನ್ಬಿಡ್ತೀನಿ ಅಂಡ್ ದೆನ್ ಪ್ರೌಡ್ಲಿ. ಗ್ರೇಟ್, ರಿಯಲಿ ಗ್ರೇಟ್. ಬೇಗ ಹೋಗಿ ಇದು ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನಿನಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಕ್ಯಾಪ್ಸಿಕಮ್ ಮತ್ತು ಬೇಬಿ ಕಾರ್ನ್ ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಉಪ್ಪು, ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಪೆಪ್ಪರ್ ಪೌಡರ್, ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಕಲಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಸವಿಯಲು ಸಿದ್ಧ. ನೋಡ್ಕೊಂಡ್ರಿ ತಾನೆ, ಸಖತ್ ಈಸಿ ಆಗಿದೆ. ಅಂಡ್ ಸಖತ್ ಚಕಾಚಕ್ ಅಂತ ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಆಮೇಲೆ ಬರ್ದು ಹೇಳಿ. ಈಗ ನೋಡಿ ಯಾವ ರೆಸಿಪಿ ಮಾಡಿಸ್ತೀನಿ ಅಂತ. ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ವಂಡರ್ಫುಲ್ ಆಗಿತ್ತು. ನೆಕ್ಸ್ಟ್ ಏನ್ ಮಾಡ್ಕೊಡ್ತೀರಾ ನಮಗೆ? ನೆಕ್ಸ್ಟ್ ಒಂದು ಸ್ವೀಟ್ ಡಿಶ್, ಬ್ರೆಡ್ ಡಿಲೈಟ್ ಅಂತ. ಎಲ್ಲೋ ಕೇಳಿದೀನಿ ಇದು ಬ್ರೆಡ್ ಡಿಲೈಟು. ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ತಿಂದಂಗಿಲ್ಲ. ಸೊ ಏನೇನ್ ಬೇಕು ಅಂತ ಹೇಳ್ಬಿಡ್ತೀರಾ? ಸ್ವೀಟ್ ಬ್ರೆಡ್, ಚೆರ್ರೀಸ್, ಕೊಬ್ಬರಿ ಪುಡಿ, ಮಿಲ್ಕ್ ಮೇಡ್, ಚಾಕ್ಲೇಟ್ ಸಾಸ್. ಭಾರಿ ರಿಚ್ ಡೆಸರ್ಟ್ ಅನ್ಸುತ್ತಿದ್ದು. ಐನೋ ಇಟ್ಸ್ ಒಲೆಗಿಲ್ಲ ಏನು ಬೇಡ, ಒಂದು 5-10 minutes ಅಲ್ಲಿ ಇಲ್ ಬಿ ರೆಡಿ. ಹೌದಾ? ಒಂದು ನಿಮಿಷ ಸರಿ, ಹಂಗಾರೆ ಮುಚ್ಚಿಬಿಡ್ತೀನಿ. ಓಕೆ, ಸೊ ಕಟ್ಬೋಟ್ ಕೊಡಿ. ಕಟ್ಬೋಟ್. ಓಕೆ, ಒಂದು ನೈಫು ಅಷ್ಟೇ. ಬ್ರೆಡ್ ಎಡ್ಜಸ್ ಕಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ಆಕ್ಚುಲಿ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದ ಡಿಶ್ ಇದು. ಸೊ ಒಂದ್ಸತಿ ಅವ್ರ ಮನೆಗೆ ಹೋಗಿದಾಗ ಮಾಡ್ಕೊಟ್ಟಿದ್ರು. ಓಕೆ, ಬಟ್ ಅದಿದ್ರು ಏನಾದ್ರು ಡಿಫ್ರೆನ್ಸ್ ಆಗುತ್ತಾ ಸೈಜ್ ಕಟ್ ಮಾಡೋದ್ರಿಂದ? ಬಟ್ ಅದು ಬೇಡ ಅಂತ, ಬಿಕಾಸ್ ಅದು ಗಟ್ಟಿ ಗಟ್ಟಿ ಇರುತ್ತೆ. ಓಕೆ, ಸಾಫ್ಟ್ನೆಸ್ ಸಿಗೋದಿಲ್ಲ. ಸ್ವೀಟ್ ಜಾಸ್ತಿ ಇಷ್ಟನಾ ಖಾರ? ಖಾರ ಖಾರ ಚೆನ್ನಾಗಿತ್ತು ಅಂತ ಈಗ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಹಾಕೋಣ ಅಂದರೆ ಚಾಕ್ಲೇಟ್ ಸಾಸ್ ಹಾಕೋಣ. ಸ್ಪೂನ್ ಕೊಡಿ. ನಿಮಗೂ ಚಾಕ್ಲೇಟ್ಸ್ ಇಷ್ಟ ಆಗುತ್ತಾ? ಐ ಥಿಂಕ್ ಮಕ್ಳಿಗಂತೂ ವಾವ್ ಸಖತ್ ಇಷ್ಟ ಆಗುತ್ತೆ.
ಸೊ ಇದಕ್ಕೆ ಎಕ್ಸ್ಟ್ರಾ ಶುಗರ್ ಎಲ್ಲ ಎಂಥದ್ದು ಬೇಕಿಲ್ಲ ಬಿಕಾಸ್ ಇದರಲ್ಲೇ ಸಾಕಷ್ಟು ಇರುತ್ತೆ. ಇನ್ನೊಂದು ಬ್ರೆಡ್ನ ಕವರ್ ಮಾಡಿಕೊಂಡು ಸೊ ಇದ್ಮೇಲೆ ಒಂದು ಬ್ರೆಡ್ ಮತ್ತೆ ಇಟ್ಟು ಸ್ವಲ್ಪ ಮಿಲ್ಕ್ ಮೇಡ್ ಹಾಕಿ ಇದೊಂಥರ ಡಬಲ್ ಲೇಯರ್ಡ್ ಸ್ಯಾಂಡ್ವಿಚ್ ಡಬಲ್ ಇದ್ರ ಮೇಲೆ ಇನ್ನೊಂದು ಪೀಸ್ ಇಡ್ತೀರಾ ಈಗ? ಇಲ್ಲ. ಓಕೆ. ಇದು ಕೊಬ್ಬರಿ ಪೌಡರ್ ಇದೆಯಲ್ಲ, ಸೊ ಇದನ್ನ ಹಿಂಗೆ ಡಿಪ್ ಮಾಡಬೇಕು. ಓಹೋ. ಈ ಕಡೆ ಮಿಲ್ಕ್ ಮೇಡ್, ಭಯಾನಕ ಟ್ಯಾಲೆಂಟ್ ಇಟ್ಟಿದ್ದೀರಾ ನೋಡಿ ನೀವು. ಎಲ್ಲ ತಂದ್ಬಿಟ್ಟು ಸೀದಾ ಒಲೆನೂ ಹಚ್ಚಿಸ್ದೆ ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾ ಇರೋದು. ಹಂಗಾರೆ ಇನ್ನೊಂದು ರೆಸಿಪಿ ಮಾಡ್ಬೇಕಾಗುತ್ತೆ, ಇಷ್ಟಕ್ಕೆ ಬಿಡಲ್ಲ ನಾವು. ಡೆಫಿನೆಟ್ಲಿ. ಸೊ ಇದ್ರ ಮೇಲೆ ಚೆರೀಸ್ ಇಡೋದು. ಸೊ ಇದಾಯ್ತು, ನಾನು ನಿಮಗೆ ಡೆಕೋರೇಟ್ ಮಾಡಿ ಕೊಡ್ತೀನಿ. ಓಕೆ. ಚೆರೀಸ್ ನಿಮ್ಗೆ ಪೇಷನ್ಸ್ ನನಗಿಲ್ಲ. ಚೆರೀಸ್ ಯಾ. ಓಕೆ. ಇಡಿ ನಾನು 4 ಇಡಿ ಪರ ಇಲ್ಲ ಹೋಗುತ್ತೆ. 5 ಇಡ್ತೀನಿ. ಓಕೆ. ಬ್ರೆಡ್ ಡಿಲೈಟ್ ರೆಡಿ ಟು ಈಟ್. ಮೌತ್ ವಾಟರಿಂಗ್ ಬ್ರೆಡ್ ಡಿಲೈಟ್. ಸೊ ಯಾವ್ದು ತಗೊಳ್ಳಿ ಈಗ? ಓಕೆ, ಎನಿವೆ ನಂಗೊಂದು ಫಸ್ಟ್ ಒಂದು ಚಾಕು ಕೊಟ್ಬಿಡಿ, ಹಿಂಗೆ ತಿಂದರೆ ಚೆನ್ನಾಗಿರಲ್ಲ. ಬ್ರೆಡ್ ಡಿಲೈಟ್ ಟೇಸ್ಟ್ ಮಾಡ್ತಾ ಇದ್ದೀನಿ, ಧೈರ್ಯ ತಂದ್ಕೊಳ್ಳಿ. ಥ್ಯಾಂಕ್ ಯು. ಒಂದು ಸೆಕೆಂಡು, ಕೊಬ್ಬರಿನ ಡೆಸಿಕೇಟೆಡ್ ಕೊಕೊನಟ್ ಅದು? ಕೊಬ್ಬರಿ ಪುಡಿ. ಸಕ್ಕದಾದ. ಎಸ್, ಪ್ಲೀಸ್ ಟ್ರೈ ಮಾಡಿ. ಯಮ್ 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 ಯಮ್. ಮೈ ಸಿಸ್ಟರ್. ಏನವ್ರ ಹೆಸರು? ಆಶಾ ಅಂತ. ಆಶಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸಕ್ಕತ್ತೊಳ್ಳೆ ರೆಸಿಪಿನ ತೋರಿಸ್ಕೊಟ್ಟಿದ್ದೀರಾ, ನಿಮ್ಮಿಂದ ಸುಮಾರು ಜನ ಕಲ್ತಂಗಾಯ್ತು. ಸೊ ರಿಯಲಿ ವಂಡರ್ಫುಲ್. ದಯವಿಟ್ಟು ಇದನ್ನ ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಹೋಗ್ರಿ, ಬ್ರೆಡ್ ಡಿಲೈಟ್ ಮಾಡುವ ವಿಧಾನ. ಮೊದಲಿಗೆ ಬ್ರೆಡ್ಡಿನ ಸೈಡ್ಸ್ಗಳನ್ನು ಕಟ್ ಮಾಡಿಕೊಂಡು ಅದರ ಮೇಲೆ ಚಾಕ್ಲೇಟ್ ಸಾಸ್ ಹಾಗೂ ಮಿಲ್ಕ್ ಮೇಡನ್ನು ಹಾಕಿ ಸ್ಪ್ರೆಡ್ ಮಾಡಿ, ನಂತರ ಅದರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ನನ್ನು ಮುಚ್ಚಿ ಎರಡೂ ಕಡೆಯಲ್ಲಿ ಚಾಕ್ಲೇಟ್ ಸಾಸ್ ಹಾಗೂ ಮಿಲ್ಕ್ ಮೇಡನ್ನು ಸವರಿ ಕೋಕೋನಟ್ ಪೌಡರ್ನಲ್ಲಿ ಅದ್ದಿ ಚೆರಿಯಿಂದ ಅಲಂಕರಿಸಿದರೆ ಸಾಫ್ಟ್ ಆಗಿರುವಂತಹ ಟೇಸ್ಟಿಯಾದಂತಹ ಬ್ರೆಡ್ ಡಿಲೈಟ್ ಸವಿಯಲು ಸಿದ್ಧ. ನೋಡ್ಕೊಂಡ್ರಿ ಅಲ್ಲ, ಸಿಕ್ಕಾಪಟ್ಟೆ ಸಿಂಪಲ್ ರೆಸಿಪಿ. ಇವತ್ತೇ ನಿಮ್ಮ ಮನೇಲಿ ಮಕ್ಕಳಿದ್ರಂತೂ ಈಗಲೇ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ಪ್ಲೆಜರ್ ಮೈನ್. ಇನ್ನೊಂದು ಮಾಡಬೇಕಾಗುತ್ತೆ. 100% ಮಾಡೋಣ. ಏನು ಮಾಡ್ತಿದ್ದೀರಾ? ಆಲೂ ಕರಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ರೆಡಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಓಕೆ. 2 ಒಳ್ಳೊಳ್ಳೆ ರೆಸಿಪೀಸ್ ಟೇಸ್ಟ್ ನೋಡಿದ್ಮೇಲೆ ಇವ್ರನ್ನ ಇಷ್ಟಕ್ಕೆ ಕಳ್ಸ್ಕೊಡಕ್ಕೆ ಮನ್ಸಾಗ್ತಿಲ್ಲ. ಇನ್ನೂ ಒಂದು ರೆಸಿಪಿ ಮಾಡ್ಸೋಣ. ನೀವು ಬೇಗ ಒಂದು ಬ್ರೇಕ್ ತಗೊಂಡು ಬಂದ್ಬಿಡಿ. ಸೊ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್. ಸೊ ಏನಂದ್ರಿ ನಮ್ಮ ಮುಂದಿನ ರೆಸಿಪಿ? ಆಲೂ ಕರಿ. ಅದರಲ್ಲಿ ಏನಿದೆ ಸ್ಪೆಷಲ್ಲು? ಸ್ಪೆಷಲ್ ಅಂದ್ರೆ ಪುದೀನಾ ಸ್ಪೆಷಲ್. ಅದರಲ್ಲಿ ಏನಿದೆ ಸ್ಪೆಷಲ್ಲು? ಸ್ಪೆಷಲ್ ಅಂದ್ರೆ ಖಾರ ಇರುತ್ತೆ ಜಾಸ್ತಿ. ಅದರಲ್ಲಿ ಏನಿದೆ ಸ್ಪೆಷಲ್ಲು ಅಂತ ನಾನು ಕೇಳಲ್ಲ. ಆಲೂ ಕರಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಡಿ. ಬಾಯ್ಲ್ಡ್ ಅಂಡ್ ಕಟ್ ಆಲೂಗಡ್ಡೆ, ಆನಿಯನ್ಸ್, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲೀಸ್, ಬೆಳ್ಳುಳ್ಳಿ, ಶುಂಠಿ, ಪುದೀನಾ ಸೊಪ್ಪು, ಜೀರಿಗೆ, ಎಣ್ಣೆ, ಗರಂ ಮಸಾಲ, ಉಪ್ಪು, ಚಾಟ್ ಮಸಾಲ ಪೌಡರ್. ಅಂತ ಜಾಸ್ತಿ ಇಂಗ್ರೀಡಿಯೆಂಟ್ ಇಲ್ಲ, ಬಟ್ ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಓಕೆ, ದಟ್ಸ್ ಇಂಪಾರ್ಟೆಂಟ್ ಅಷ್ಟೇ. ಸೊ ಇವಾಗ ಏನು ಕೊಡ್ಲಿ ನಿಮಗೆ? ಜಾರ್ ಕೊಡಿ, ಮಿಕ್ಸಿ ಜಾರ್. ಫಸ್ಟು ಪುದೀನ ಹಾಕೊಳ್ಳೋಣ. ಓಕೆ, ಸಣ್ಣಕ್ಕೆ ಹೆಚ್ಚಿ ತೊಳೆದು. ಈ ಸೊಪ್ಪುಗಳದ್ದು ಒಂದು ಅಡ್ವಾಂಟೇಜ್ ಅಂದ್ರೆ ಪ್ರತಿ ಸಲ ಕುಕ್ಕರಲ್ಲಿ ಹಾಕಿ ಬೇಯಿಸೋದು ಅಷ್ಟೆಲ್ಲ ಏನಿಲ್ಲ, ಟಕಟಕ ಬೆಂದೋಗುತ್ತೆ ಅಲ್ಲ. ಸೊ ಕೊತ್ತಂಬರಿ ಸೊಪ್ಪು ಹಾಕೋಣ. ಓಕೆ, ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಇರಲಿ, ರುಬ್ಬೋದಿಗೆ ಸ್ವಲ್ಪ ಇರಲಿ. ಓಕೆ, ಸೊ ಆ್ಯಂಡ್ ಹಸಿಮೆಣಸಿನ್ಕಾಯಿ ಜಾಸ್ತಿ ತಗೊಂಡ್ರೆ ಖಾರ ಜಾಸ್ತಿ ಚೆನ್ನಾಗಿರುತ್ತೆ. ಚಪಾತಿಗೆ, ಪೂರಿಗೆ, ಐ ಥಿಂಕ್ ಪೂರಿಗೂ ಚೆನ್ನಾಗಿರುತ್ತೆ ಅದು.
ಓ ಎಸ್, ಪೂರಿ, ರೋಟಿ, ನಾನ್, ಕುಲ್ಚಾ, ಬಟರ್ ನಾನ್. ಅಬ್ಬಬ್ಬಾ, ಅಂದ್ರೆ ಫುಲ್ ಗ್ರೇವಿ ಟೈಪ್ ಅಥವಾ ಗ್ರೇವಿ, ಗ್ರೇವಿ, ಕಂಪ್ಲೀಟ್ ಗ್ರೇವಿ. ಶುಂಠಿ, ಬೆಳ್ಳುಳ್ಳಿ ಓಕೆ, ಅಂಡ್ ಜೀರಿಗೆ. ಓಕೆ, ಎಲ್ಲ ಹಾಕಿ ರುಬ್ಬಿಟ್ಟು ಏನು ಎಲ್ಲ ಹಾಕಿ ರುಬ್ಬಿಡು. ಆಮೇಲೆ ನೀರು ಹಾಕೋಣ ಸ್ವಲ್ಪ. ಓಕೆ. ಸೊ ಬಜಾರಿ ಪಾತ್ರಗಳು ಬಿಟ್ಟು ಬೇರೆ ಯಾವ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ಲಿಕ್ಕೆ ಇಷ್ಟ ನಿಮಗೆ? ಸೈಲೆಂಟ್ ಆಗಿರೋ ಪಾತ್ರ ನನಗೆ ಸೂಟ್ ಆಗಲ್ಲ. ಆಕ್ಚುಲಿ ನಿಮ್ಮ ನೋಡಿದ ತಕ್ಷಣ ನಾನು ಅದೇ ಅನ್ಕೊಂಡು ಇವರು ವಿಲನ್ ಪಾತ್ರಗಳಿಗೊಂಥರ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ಸೈಲೆಂಟ್ ಆಗಿ ನಿಜವಾಗೂ ಪಾಪ ಆಕ್ಚುಲಿ ಮಾತಾಡ್ತಿರೋ ಯು ಸೋ ಸ್ವೀಟ್. ಯಾ, ಥ್ಯಾಂಕ್ ಯು ಸೋ ಮಚ್. ಗ್ರೈಂಡ್ ಮಾಡ್ಕೊಂಡ್ವಲ್ಲ? ಹಾ ಶೋರ್, ನಾ ಮಾಡ್ಕೊಡ್ತಿದ್ದೆ, ಬಟ್ ಯು ನೋ ಇವತ್ತು ಐ ಆಮ್ ಟು ಲೇಜಿ. ದಟ್ಸ್ ಓಕೆ. ಆಲೂ ಕರಿ ಬಂದ್, ಬಾಯ್. ಯಾಕೆ ರಿಸ್ಕ್? ಎರಡು ಚೆನ್ನಾಗಿರೋದು. ನಿಮ್ಮ ಮಾನ ಮರ್ಯಾದೆ ನನ್ನ ಕೈಲಿದೆ ಈಗ. ಓಕೆ, ಇದಾಯ್ತು ಪೇಸ್ಟ್. ಓಕೆ, ಕಡಾಯಿ ಕೊಡಿ. ನಡೆಯುತ್ತಾ? ಕರೆಕ್ಟ್. ಆಲೂಗಡ್ಡೆ ಆಲ್ರೆಡಿ ಬೇಯಿಸಿ ಹೆಚ್ಕೊಂಡಾಗಿದೆ. ಅದ್ರದ್ದು ಇನ್ನೇನು ಕೆಲಸ? ಏನು ಕೆಲಸ ಇಲ್ಲ. ನಂಗೆ ಗೊತ್ತಾಯ್ತು ಈಗ ಮ್ಯಾಟ್ರು. ಗೊತ್ತಾಯ್ತಾ? ಏನ್ ಮಾಡ್ತೀನಿ ಹೇಳಿ. ಇವಾಗ ಅದನ್ನ ಅದಕ್ಕೆ ಹಾಕ್ತೀರಾ, ಆಮೇಲೆ ಅದನ್ನ ಇದಕ್ಕೆ ಹಾಕ್ತೀರಾ, ಆಮೇಲೆ ಇದನ್ನ ಇದಕ್ಕೆ ಹಾಕ್ತೀರಾ, ಅದನ್ನ ಅಲ್ಲಿ ಹಾಕ್ತೀರಾ, ಹಾಕೊಂತೀರಾ, ಅದನ್ನೆಲ್ಲ ಹಾಕೊಂತೀನಿ ಅಷ್ಟೇ. ಓಕೆ. ಸೊ ಆಯಿಲ್, ಓಹೋ, ಇದನ್ನ ಕರಿಬೇಕಾ? ಇಲ್ಲ, ಮತ್ತೆ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನ. ಏನೋ ನೀವೇನೋ ಸಣ್ಣಗಿದ್ದೀರಾ, ಸಾಕಾ? ಅಯ್ಯೋ, ನೀವೇ ಹಿಂಗ ಅಂದ್ಬಿಟ್ರಿ, ಹಿಂಗಪ್ಪ ಲೈಫು. ನೆಕ್ಸ್ಟ್ ಜೀರಿಗೆ ಇದು ಕಾದ್ಮೇಲೆ, ಇದೇನೋ ಕಾಯೋದು ಲೇಟ್ ಅನ್ಸುತ್ತೆ. ಇಲ್ಲ, ಒಂದ್ಸಲ ಹಿಂಗ್ ಕಂಡ್ಬಿಟ್ಬಿಡಿ, ಕಾದ್ಬಿಡುತ್ತೆ. ವಿಲನ್ ಅಲ್ವಾ, ಅಂತದ್ದು ಗಡಗಡ ಅಂತ ನಡಗುತ್ತೆ. ಬೇಡ, ಇವಾಗ ನಾನು ವಿಲನ್ ಇಲ್ಲ. ನಾನು ಇವಾಗ ಒಳ್ಳೆಯವರಾಗಿದ್ದೀರಾ? ಹಂಗ ನಾನ್ ಕಂಡ್ಬಿಡ್ತೀನಿ ರೀ. ಸೊ ನೀವು ವಿಲನ್? ನಾನ್ ಮಾಡಿದ್ದೀನಿ ಸುಮಾರು ನೆಗೆಟಿವ್ ರೋಲ್. ಹೌದಾ? ಪಾತ್ರೆ ಓಕೆ, ಕಾದಿದೆ. ಜೀರಿಗೆ ಹಾಕೊಳ್ಳೋಣ. ಆಕ್ಚುಲಿ ಸೈಲೆಂಟ್ ಹುಡುಗಿ ಪಾತ್ರನೂ ಸ್ವಲ್ಪ ಸೂಟ್ ಆಗುತ್ತೆ ಅಂತ ಇವಾಗ ಅನಿಸ್ತಾ ಇದೆ ನನಗೆ. ಯಾಕೆ? ಇಲ್ಲ, ನಂಗೆ ನಿಜವಾಗೂ ಸೂಟ್ ಆಗಿದೆ. ನನ್ನ ವಾಯ್ಸ್ ಕೇಳಿದ್ರೆ ಸೈಲೆಂಟ್ ಹುಡುಗಿ ಅಂತ ಯಾರಿಗೂ ಅನ್ಸುತ್ತೆ. ಅದೇ ಡಬ್ ಮಾಡ್ಬೋದು, ನಾನೇ ಬರ್ತೀನಿ ಬೇಕಾದ್ರೆ ಡಬ್ಬಿಂಗ್. ಹೌದಾ? ದೆನ್ ಯಾ, ಡೆಫಿನೆಟ್ಲಿ ಐ ವಿಲ್ ಡು. ಓಕೆ, ಸೊ ಕಾದಿದೆ ಅನ್ಸುತ್ತೆ ಎಣ್ಣೆ. ಹಾಕಿ ಬರೋಲ್ಲ ಈಗ ಆಲೂಗಡ್ಡೆ. ಓಕೆ, ಸ್ಪ್ಯಾಚುಲಾ ಕೊಡ್ಲಾ ಒಂದು? ಇದು ಬೇಡ, ಇದು ಕೊಡು. ಇದಾ? ಇದಾ? ಓಕೆ. ಸೊ ಹಾಬೀಸ್ ಏನು ನಿಮ್ದು? ಗೊತ್ತು, ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋದು ಇದಕ್ಕೇನೆ. ಇಲ್ಲಾಂದ್ರೆ ಯಾರು ಹಿಂಗೆಲ್ಲ ಸಾಸಿವೆ ಹಾರಿಸ್ಕೊಂಡು ಮಿಕ್ಸಿ, ಪಾಪ ಮಿಕ್ಸಿನ ಅಳಿಸ್ಬಿಟ್ರಲ್ರಿ. ಮಿಕ್ಸಿ ಗೊಯ್ಯ 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 ಅಂತ ಇರ್ತದೆ. ಇದು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಇದು ಆಲ್ರೆಡಿ ಪೊಟ್ಯಾಟೊ ಬೆಂದಿದೆ. ಸೊ ಇದೆಲ್ಲ ಮಿಶ್ರಣ, ಇದನ್ನ ಹಾಕೊಂಡ್ ಬಿಡೋಣ. ನಂಗೆ ಅದು ಆರೋಮಾ ಇಂದಾನೆ ಅದ್ರ ಟೇಸ್ಟ್ ಹೆಂಗಿದೆ ಅಂತ ಒಂಥರ ಜಡ್ಜ್ ಮಾಡೋ ಥರ ಆಗೋಯ್ತು ಈಗ. ವಾವ್, ನಿಜವಾಗ್ಲೂ ನೀವು ಇದು ತಿಂದ್ರೆ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಚಳಿ ಜ್ವರ ಬಿಡಿಸ್ದಂಗೆ ಇರುತ್ತಾ? ಸೊ ಫ್ರೀ ಟೈಮಲ್ಲಿ ಏನು ವಾಟ್ ಯು ಡು? ಫ್ರೀ ಟೈಮಲ್ಲಿ ಓದೋದಿರತ್ತೆ, ಪ್ಲಸ್ ಮನೇಲಿ ಕುತ್ಕೊಂಡ್ರೆ ಟಿವಿ ನೋಡ್ಕೊಂಡು ಕುತ್ಕೊಂಡಿರ್ತೀನಿ. ಓಕೆ, ಕುಕ್ಕರಿ ಶೋಸ್ ನೋಡ್ತೀರಾ? ನೋಡ್ತೀನಿ. ನಾನು ನೋಡಿದ್ದೆ ಬಿಡಿ, ನಾನು ನಿಮ್ಮ ಶೋಸ್ ಎಲ್ಲ ನೋಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನ ಕುದಿಬೇಕು. ಹೌದು. ನಿಮ್ಮ ಧಾರಾವಾಹಿಯಲ್ಲಿ ಇಲ್ಲಿ ತನಕ ಅಭಿನಯಿಸ್ತಿರುವಂತಹ ಸೀನ್ಗಳಲ್ಲಿ ಒನ್ ಆಫ್ ಯುವರ್ ಫೇವ್ರೆಟ್ ಸೀನ್ಸ್ ಯಾವುದು? ಐ ಮೀನ್ ತುಂಬಾ ಮನ್ಸಿಗೆ ಹತ್ರ ಆಗಿರುವಂತಹ, ನಿಮ್ಮ ಅಭಿನಯ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಇರುವಂತಹ ರೋಲ್? ಒಂದ್ ಸೀನ್ ಅಲ್ಲಿ ನನ್ನ ಹೀರೋನ ನಾನು ಇಂಪ್ರೆಸ್ ಮಾಡಕ್ಕೆ ಅಂತ ಮದ್ವೆ ಹೆಣ್ಣಿನ ಕಾಸ್ಟ್ಯೂಮ್ ಹಾಕೊಂಡಿರ್ತೀನಿ. ಸೊ ಹೀರೋಯಿನ್ ನನ್ಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಮದ್ವೆ. ಅವಳೇ ನನ್ಗೆ ಐಡಿಯಾ ಕೊಟ್ಟು ಮದ್ವೆ ಹೆಣ್ಣಿನ ಕಾಸ್ಟ್ಯೂಮ್ ಹಾಕೊಳ್ಳಕ್ಕೆ ಹಾಕೊಂಡು ಅವ್ನ್ಗೆ ಇಂಪ್ರೆಸ್ ಮಾಡಕ್ಕಂತ ಅವ್ನ ರೂಮಲ್ಲೇ ಕೂತಿರ್ತೀನಿ. ಬಟ್ ದೆನ್ ಅವ್ನ್ಗೆ ಅದು ಇಷ್ಟ ಇರೋದಿಲ್ಲ. ಅವ್ನ್ಗೆ ಅದೆಲ್ಲ ಲಿವಿಂಗ್ ಟುಗೆದರ್ ಅಲ್ವಾ, ಸೊ ಏನು ಇಷ್ಟ ಇರಲ್ಲ ಅದ್ರ ಬಗ್ಗೆ. ಮದ್ವೆ ಆಸಕ್ತಿ ಎಂತದು ಇರೋದಿಲ್ಲ. ಬೇಸಿಕಲಿ ಮದ್ವೆ ಅಂದ್ರೆ ಝೀರೋ ಇಂಟ್ರೆಸ್ಟ್. ಮದ್ವೆ ಬಗ್ಗೆ ಬರೀ ಅವನ ಗೋಲ್ ಅಚೀವ್ ಮಾಡ್ಬೇಕು ಅನ್ನೋದು ಅವ್ನ ಇಂಟ್ರೆಸ್ಟ್. ಸೊ ಅವಾಗ ನಾನು ಕೂತಿರ್ತೀನಿ, ಅವ್ನ್ ಬರ್ತಾನೆ, ನಾನು ಮಾತಾಡ್ಸ್ತೀನಿ ಅವನ ಜೊತೆ. ಅವ್ನ ಮಾತು ಕೇರ್ ಮಾಡೋದಿಲ್ಲ. ಅವ್ನ್ ಬೆಡ್ ಮೇಲೆ ಕೂತಿರ್ತೀನಿ, ಕೆಳಗೆ ಎಳೆದ್ ಬಿಸಾಕ್ತಾನೆ. ನಂದೊಂದು ಮಧ್ಯೆ ತುಂಬಾ ಕಾನ್ವರ್ಸೇಷನ್, ದೊಡ್ಡ ದೊಡ್ಡ ಕಾನ್ವರ್ಸೇಷನ್ ನಡೆಯುತ್ತೆ. ಅವ್ನ್ ಮನೆ ಬಿಟ್ಟು ಹೋಗೋ ಅನ್ನೋವರೆಗೂ ನಡೆಯುತ್ತೆ. ಪ್ಲಸ್ ಮನೆ ಬಿಟ್ಟು ಹೋಗ್ತೀನಿ. ಆ ಸೀನ್ ನನ್ಗೆ ತುಂಬಾ ಇಷ್ಟ ಆಯ್ತು. ನಾನು ರೆಡಿ ಆಗಿದ್ದು
ಮತ್ತೆ ನಂದು ಅಲಂಕಾರ ಹೇಗಿತ್ತು ಅದು, ಮತ್ತೆ ನನ್ನ ಅಪಿಯರೆನ್ಸ್ ಹೇಗಿತ್ತು, ಆಮೇಲೆ ನನ್ನ ಡೈಲಾಗ್ಸ್ ಎಲ್ಲ ನಂಗೆ ಇಷ್ಟ ಆಗಿತ್ತು. ನಾನು ಎಪಿಸೋಡ್ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಗಿತ್ತು ಡೈಲಾಗ್ಸ್ ಎಲ್ಲ. ತುಂಬಾ ಚೆನ್ನಾಗಿತ್ತು. ನಂಗೆ ಹೇಳಿದ್ರು ಇಷ್ಟೊಂದು ಜನ ಚೆನ್ನಾಗಿ ಮಾಡಿದ್ರೆ ಎಪಿಸೋಡ್ ಅಲ್ಲಿ. ದಟ್ಸ್ ನೈಸ್. ಸೊ ಆ ತರದ ಎಮೋಷನಲ್ ಸೀನ್ಸ್ ಪ್ಲೇ ಮಾಡೋದಕ್ಕೆ ಇಷ್ಟ ಆಗುತ್ತಾ ನಿಮ್ಗೆ? ಹೌದಾ? ಚೆನ್ನಾಗಿರುತ್ತೆ ಅದು. ಅಲ್ಟಿಮೇಟ್ಲಿ ಅದು ಬೇಕಾಗಿರುತ್ತೆ. ದಟ್ಸ್ ನೈಸ್. ಇನ್ನೊಂದು ಸ್ವಲ್ಪ 2 ಮಿನಿಟ್ಸ್ ಇದ್ರೆ ಕುದಿಯೋದು. ಇನ್ನೂ 2 ಮಿನಿಟ್ಸ್ ಬೇಕಾ? ಕುದಿಯೋಕ್ಕೆ ಇನ್ನು 2 ಮಿನಿಟ್ಸ್. ಆಮೇಲೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ತೀನಿ. ಹಾಕ್ಬಿಡಿ. ಉಪ್ಪು ಹಾಕೋಣ ಫಸ್ಟು. ಓಕೆ. ಈಸ್ಟರ್ನ್ ಗರಂ ಮಸಾಲ ಸ್ವಲ್ಪನಾ? ನೆಕ್ಸ್ಟು ಈಸ್ಟರ್ನ್ ಚಾಟ್ ಮಸಾಲ. ಇದು ತುಂಬಾ ಇಂಪಾರ್ಟೆಂಟ್ ಈ ಡಿಶ್ಗೆ ಇಂಗ್ರೀಡಿಯೆಂಟಾ? ಓಕೆ. ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಇಟ್ ವಿಲ್ ಯಮ್ಮಿ. ಐ ಆಮ್ ಶ್ಯೂರ್. ಅಲ್ಲ, ಯೋರ್ ಶ್ಯೂರ್ ಸರಿ, ಬಟ್ ಇದು ಚಪಾತಿಗೆ ನೆಂಚ್ಕೊಳ್ಳೋದಾ ಅಥವಾ ಮಸಾಲ ಪುರಿ ಪಾನಿಪುರಿಗೆ ಹಾಕೋದಾ? ಚಪಾತಿಗೆ ನೆಂಚ್ಕೊಳ್ಳೋದು, ಬಟ್ ಎಲ್ಲಾ ಚಾಟ್ಸ್ಗೂ ಇದನ್ನ ಹಾಕ್ತಾರೆ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ ಅನ್ಸುತ್ತೆ, ಅದಕ್ಕೆ ನೀವು ತಿನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಆಯ್ತು, ನಾ ಸುಳ್ಳು ಹೇಳೋದು ನಿಜ. ಏನ್ ನಾವಿರೋ ಸ್ಥಾನದಲ್ಲಿ ಏನು ಮಾಡಕ್ಕಾಗಲ್ಲ, ತಿನ್ಲೇಬೇಕು. ಇದಾಯ್ತಾ? ಇದನ್ನ ಮಿಕ್ಸ್ ಮಾಡಿದ್ರೆ ಓಕೆ. ಇನ್ನೊಂದ್ 2 ನಿಮಿಷ ಕುದಿ. 1 ಮಿನಿಟ್. 1 ಮಿನಿಟ್. ಸೊ ಇದು ಕುದಿಯೋ ಹೊತ್ತಿಗೆ ಒಂದು ಬ್ರೇಕ್ ತಗೊಂಡು ಬಂದ್ಬಿಡೋಣ. ಓಕೆ, ಫೈನ್. ಸೊ ಬೇರೆ ಏನಾದರೂ ಇದೆಯಾ ಕೆಲಸಗಳು? ಇಲ್ಲ, ಇಷ್ಟೇ. ಇದ್ರೂ ನಾನು ನಿಮಗೆ ಮಾಡ್ಕೊಡ್ತೀನಿ, ಅದಕ್ಕೇನಿಲ್ಲ. ಥ್ಯಾಂಕ್ ಯು. ಫ್ರೆಂಡ್ಸ್, ಬಿಸಿಯಾದ ಆಲೂ ಕರಿ ರುಚಿಯಾದ ಅಂತ ಇನ್ನೂ ಈಗಲೇ ಹೇಳಲ್ಲ ನಾನು. ಎನಿವೆ, ಒಂದು ಚಿಕ್ಕ ಬ್ರೇಕ್ ತಗೊಂಡು ಬಂದ್ಬಿಡಿ, ಆಮೇಲೆ ಇವ್ರ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ಸೊ ಟೇಕ್ ಅ ಬ್ರೇಕ್ ಇನ್ ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವಿರಾಮದ ನಂತರ ಮತ್ತೊಮ್ಮೆ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಆಗಿದೆ. ಒಲೆ ಆರಿಸಿ. ಒಲೆ ಆರಿಸಿ. ಓಕೆ. ಸರ್ವಿಂಗ್ ಬೌಲ್ ಹಂಗೆ ಇಟ್ಕೊಡಿ, ನಾ ಹಾಕೊಡ್ತೀನಿ. ಓಕೆ. ಅವಾಗ್ಲೂ ಏನ್ ಹೇಳಿದ್ರಿ? ಇದ್ರ ಹಾಲತ್ ಹೆಂಗೇನೆ ಅಂತ ನೋಡೋಣ. ಇದ್ರ ಹಾಲತ್ ನೀವ್ ನೋಡಿ ಹೇಗಿದೆ ಅಂತ. ಅದೇ ನಾನೇ ನೋಡ್ಬೇಕು. ಕೊಟ್ಟೆ ಬಿಡಿ, ತಿಂದೇ ಬಿಡ್ತೀನಿ. ಎಲ್ಲರೂ ದಯವಿಟ್ಟು ಸ್ವಲ್ಪ ಕಣ್ಮುಚ್ಕೊಳ್ಳಿ. ವಿತ್ ಆಲೂ ತಿಂತೀನಿ. ಪರವಾಗಿಲ್ಲ, ಹುಡುಗಿ ಟ್ಯಾಲೆಂಟ್ ಇಟ್ಟಿದ್ದಾರೆ. ಥ್ಯಾಂಕ್ ಯು. ನಿಜವಾಗೂ ಚೆನ್ನಾಗಿದೆ. ಅಲ್ಲ, ಸಕ್ಕಲ ಟೇಸ್ಟ್ ಯಾವ್ದು ಜಾಸ್ತಿ ಸಿಗ್ತಾ ಇದೆ ನಿಮ್ ಟೇಸ್ಟ್? ಪುದೀನಾ, ಚಾಟ್ ಮಸಾಲ. ಇದಕ್ಕೆ ನಿಂಬೆ ಹಣ್ಣು ಅವೆಲ್ಲ ಹಾಕಿದ್ರು ಚಾಟ್ ಮಸಾಲ ಇದೆಯಲ್ಲ. ಸೊ ವಾವ್, ಸಕ್ಕಲಾದೆ. ಓ, ಆಕ್ಚುಲಿ ಟ್ರೈ ಮಾಡಿ ಪಾಪ, ಚೆನ್ನಾಗಿ ಮಾಡಿದೆ ಹುಡುಗಿ. ಖಂಡಿತ. ಆಯ್ತಾ? ಥ್ಯಾಂಕ್ ಯು. ಆಲೂ ಪುದೀನಾ ಕರಿ ಅಂತ ಹೆಸರಿಡ್ತೀನಿ ನಾನು ಇದಕ್ಕೆ. ಓಕೆನಾ? ಜಾಸ್ತಿ ಇರೋದ್ರಿಂದ. ಬಿಕಾಸ್ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಸೊ ಆಲೂ ಪುದೀನಾ ಕರಿ ಹೇಗ್ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಆಲೂ ಪುದೀನಾ ಕರಿ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿನಲ್ಲಿ ಪುದೀನಾ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿ ರುಬ್ಬಿಕೊಳ್ಳಿ. ಈಗ ಒಂದು ಪ್ಯಾನಿನಲ್ಲಿ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ, ಬೇಯಿಸಿದ ಆಲೂಗೆಡ್ಡೆ, ರುಬ್ಬಿದ ಪುದೀನಾ ಮಿಶ್ರಣ ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಉಪ್ಪು, ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಹೊಂದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಬಿಸಿ ಬಿಸಿಯಾದ ಆಲೂ ಕರಿ ಸವಿಯಲು ಸಿದ್ಧ. ನೋಡ್ಕೊಂಡ್ರಿ ಅಲ್ಲ, ಆಕ್ಚುಲಿ ಹೇಳಬೇಕು ಅಂದ್ರೆ ಇವತ್ತಿನ 3 ರೆಸಿಪೀಸು ಅಲ್ಟಿಮೇಟ್ ಆಗಿದೆ. ಖಂಡಿತ ಟ್ರೈ ಮಾಡಿ, ಮುಲ್ಲಾಜೆ ಇಲ್ಲ. ಓಕೆ? ಕೇಳಿಸ್ತು. ಥ್ಯಾಂಕ್ ಯು. ಇಲ್ಲ, ಅವ್ರಿಗಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಹೇಳಬೇಕು ಅಂತಿದೆ. ಥ್ಯಾಂಕ್ ಯು. ನಿಜವಾಗ್ಲೂ 3 ರೆಸಿಪೀಸ್ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಆ ಬ್ರೆಡ್ ಇಲ್ಲ, ಐ ವಿಲ್ ನೆವರ್ ಫರ್ಗೆಟ್. 3 ರೆಸಿಪಿ ಆಯ್ತು. ಹೊಟ್ಟೆ ತುಂಬಿತು. ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಯು ವೆಲ್ಕಮ್. ಓಕೆ. ಬಾಯ್ ಅನ್ನಂಗಿಲ್ಲ. ಯಾಕೆ? ಇನ್ನೊಂದು ರೆಸಿಪಿ ಮಾಡ್ಕೊಡ್ರಿಪ್ಪ. ಓಕೆ. ಏನೋ ಸುಮ್ಮನೆ ಹಿಂಗ್ ಬ್ರೆಡ್ಗೆ ಹಿಂಗ್ ಹಚ್ಬಿಟ್ಟು ಕೊಟ್ಬಿಟ್ರೆ ಅದ ರೆಸಿಪಿ ಅಂತ ಅನ್ಕೊಂಡ್ಬಿಡ್ಬೇಕ ನಾವು. ಚೆನ್ನಾಗೇನೋ ಇತ್ತು, ಅದ್ ಬೇರೆ ವಿಷಯ. ಬಟ್ ಇನ್ನೊಂದು ಏನಾದ್ರೂ ಮಾಡ್ಕೊಡ್ಬೇಕು. ಡೆಫಿನೆಟ್ಲಿ. ಏನು? 2 in 1 ಚಾಟ್. 2 in 1 ಚಾಟ್ ಅಂದ್ರೆ 2 ಚಾಟು ಒಂದ್ರಲ್ಲೇ ಇರುತ್ತೆ. ಹೌದು, 2 ತರ. ಈ 1 ಚಾಟು 2 ತರ ತಿನ್ಬೋದು ಅಂತ.
ಎರಡ್ ತರ ತಿನ್ಬೋದು. ಹೌದು. ಇದು ಹಂಗೆ ಮಾಡಿದ್ರಿ, ಯಾವ್ದು? ಒಂದು ಬರೀ ಮಿಲ್ಕ್ ಮೇಡ್, ಒಂದ್ ಬರೀ ಚಾಕ್ಲೇಟ್. ನಿಮ್ಗೆ ಅದು ಇಷ್ಟ ಆಗ್ತಾ ಇಲ್ಲ? ಇಷ್ಟ ಆಯ್ತು. ಬರೀ ಈ ತರ ಬಿಸ್ಕೆಟ್ ಹಾಕ್ತಿದ್ರೆ ಆಕ್ಚುಲ್ ಅಡ್ಗೆ ಯಾವಾಗ ಮಾಡೋದು ಅಂತ ಮಾಡಿದ್ನ. ಕರಿ ಮಾಡಿದ್ದೆ, ಮಂಚೂರಿ ಮಾಡಿದ್ದೆ, ಸೂಪರ್. ತಿನ್ಬಿಟ್ಟು ಮರ್ತೋಗ್ಬಿಟ್ರು. ಇಲ್ಲ ಇಲ್ಲ ನೆನ್ಪಿದೆ. ಸೊ ಏನೇನ್ ಬೇಕು ಇವಾಗ ನಿಮ್ಮ 2 in 1 ಚಾಟ್ಗೆ? ಹಾ ಅದೇ ಸೇವ್, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ನಿಂಬು, ಪೊಮೊಗ್ರಾನೆಟ್, ಟೊಮ್ಯಾಟೊ, ಆನಿಯನ್ಸ್, ಚಾಟ್ ಮಸಾಲ, ಉಪ್ಪು, ಕ್ಯಾರೆಟ್, ಮಸಾಲ ಗ್ರೌಂಡ್ನಟ್ಸ್, ರೆಡಿಮೇಡ್ ಪೂರಿ, ಕರ್ಡ್. ಓಕೆ, ಕ್ಯಾರೆಟು, ದಾಳಿಂಬೆ ಎಲ್ಲ ನೋಡಿದ್ರೆ ಕೋಸಂಬರಿ ಐಟಮ್ ಇದ್ದಂಗಿದೆ. ನಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪು. ಕೋಸಂಬರಿ ಅದೇನೋ ಐಟಮ್ ಇಂದ ಯಾವ್ದು ಮೂಂಗ್ ದಾಳಿಂದ ಮಾಡ್ತಾರೆ ಅದನ್ನ. ದಿಸ್ ಇಸ್ ಡಿಫ್ರೆಂಟ್. ಓಕೆ, ಸೊ ಲೆಟ್ಸ್ ಗೋ ಫಾರ್ ಇಟ್. ನಂಗೆ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಇದು ಸ್ಪೂನ್ 2. ಅದೇನು 2? ಮಿಕ್ಸಿಂಗ್ ಒಂದು ಹಾಕೊಳ್ಳೋಕೆ ಒಂದು ಮಿಕ್ಸ್ ಮಾಡಿ. ನೀವು ಹಂಗ ಮಿಕ್ಸ್ ಮಾಡೋದು? ಫಸ್ಟ್ ಕ್ಯಾರೆಟ್ ಹಾಕೊಳ್ಳೋಣ. ಓಕೆ, ಸೊ ಇದೀಗ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎಲ್ಲ ಏನು ಕಾಣಿಸ್ತಾ ಇಲ್ಲ. ಅದು ಹಾಕೊಂಡ್ರೆ ಹಾಕೊಂಬೋದು, ಬೇಡ ಅಂದ್ರೆ ಬೇಡ. ಬಿಕಾಸ್ ಯು ಹ್ಯಾವ್ ಟೊಮ್ಯಾಟೊ ಇನ್ ದಿಸ್. ಓಕೆ, ಟೊಮ್ಯಾಟೊ ಇಟ್ ಸೆಲ್ಫ್ ಇಸ್ ಸ್ವೀಟ್. ಆಮೇಲೆ ಇದು ಈರುಳ್ಳಿ ಸ್ವಲ್ಪ ಜಾಸ್ತಿ ಘಾಟ್ ಆಗ್ಬಿಟ್ರೆ ತಿನ್ನಕ್ಕಾಗೋದಿಲ್ಲ. ಹೌದು, ಈರುಳ್ಳಿ ಅದು ತಿನ್ಕೊಂಡು ಬೇರೆ ಎಲ್ಲೂ ಹೋಗಕ್ಕೂ ಆಗಲ್ಲ, ಆಮೇಲೆ ಮನೆಯಲ್ಲೇ ಸೆಟ್ಲ್ ಆಗಬೇಕು. ಟೊಮ್ಯಾಟೋಸ್, ಓಕೆ, ಮತ್ತು ದಾಳಿಂಬ್ರೆ, ಬಿಕಾಸ್ ಇಟ್ಸ್ ಕಲರ್ಫುಲ್. ಹಾಕಿ ಹಾಕಿ ಅದು ಸ್ವಲ್ಪ ಜಾಸ್ತಿ ಫುಲ್ ಹಾಕಿ, ನಿಮ್ಗೋಸ್ಕರ ಫುಲ್ ಹಾಕಿ. ಅಯ್ಯೋ, ಮಸಾಲ ಗ್ರೌಂಡ್ನಟ್ಸ್. ಆಹಾ, ಕಾಂಗ್ರೆಸ್ ಕಡಲೆ ಬೀಜ. ಇದಂತೂ ಮೋಸ್ಟ್ಲಿ ಎಲ್ಲಾ ಚಾಟ್ಗೂ ಉಪಯೋಗಿಸ್ತಾರೆ ಅನ್ಸುತ್ತಲ್ಲ. ಸೊ ಇವಾಗ ಇದಾಯ್ತು. ಇದಕ್ಕೆ ಗರಂ ಮಸಾಲ ಪೌಡರ್ ಹಾಕೊಳ್ಳೋಣ. ಓಕೆ, ಸೊ ಚಾಟ್ಸ್ ಅಲ್ಲಿ ನಿಮ್ ಫೇವ್ರೆಟ್ ಚಾಟ್ ಯಾವುದು? ಪಾನಿಪುರಿ. ಪಾನಿಪುರಿ ಪಾನಿನೂ ಮಾಡ್ತೀರಾ? ಚಾಟ್ ಮಸಾಲ ಪೌಡರ್ ಹಾಕ್ತಾ ಇದೀನಿ. ಓಕೆ, ಮತ್ತೆ ನೀವುಗಳೆಲ್ಲ ಶೂಟಿಂಗ್ ಅಲ್ಲಿ ಸೇರ್ಕೊಂಡು ಅಡ್ಗೆ ಮಾಡಲ್ವಾ? ಬಿಡಲ್ಲ, ಏ ಟೈಮು ಇರೋದಿಲ್ಲ ಅಲ್ಲ ಅಡ್ಗೆ. ಎಷ್ಟೊಂದು ಸೆಟ್ಸಲ್ಲಿ ಮಾಡ್ತಾರೆ ಗೊತ್ತಾ? ಎಲ್ಲ ಒಂದು ಕೆರೋಸಿನ್ ಸ್ಟವ್ ಇಟ್ಕೊಂಡು ಎಲ್ಲ ಫ್ರೀ ಇದ್ದಾಗ ಯಾರು ಸೀನ್ ಇರುತ್ತೋ ಅವರು ಕೆಲಸ ಮಾಡ್ತಿರ್ತಾರೆ. ಐ ಮೀನ್ ಯಾರು ಫ್ರೀ ಇರ್ತಾರೋ ಅವರು ಅಡ್ಗೆ ಮಾಡ್ತಿರ್ತಾರೆ, ಫ್ರೀ ಇಲ್ದಿದ್ದಾರೋ ಟೇಕಲ್ ಇರ್ತಾರೆ. ಇಟ್ ಬಿ ಫನ್, ಟ್ರೈ ಮಾಡಿ. ಯಾರು ನಿಮ್ ಡೈರೆಕ್ಟರ್? ಮಾತಾಡ್ತೀರಾ? ಓಕೆ, ಸ್ವಲ್ಪ ನೀರ್ ಹಾಕೊಳ್ಳೋಣ. ಹಾಕೊಳ್ಳಿ. ಬಾಯಿಗ ಇದಕ್ಕ? ಇದಕ್ಕೆ. ಸೊ ಮಿಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಓಕೆ, ಇದು ಮಿಕ್ಸಿಂಗ್ ಆಗಿದೆ. ಓಕೆ, ಸೇವ್ ಹಾಕೊಳ್ಳೋಣ. ಓಕೆ, ಸೇವ್ ಸಪ್ಪೆ ಸೇವ್, ಒಂಚೂರು ಉಪ್ಪಿರುತ್ತದ್ರಲ್ಲ ಅಷ್ಟೇ. ಓಕೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣು, ಹುಳಿಗೆ ಸ್ವಲ್ಪ. ಎಲ್ಲ ಇದಕ್ಕೆ ಆಗ್ಬಿಟ್ರೆ ಸುಮ್ಮನೆ ಸುತ್ತಗೊಂಡು ಬಾಯಿಗೆ ಹಾಕೊಂಡ್ಬಿಡೋದು ಹಿಂಗೆ? ನೋ ನೋ. 2 in 1 ಚಾಟ್ ಅಲ್ಲಿ 1 ಚಾಟ್ ರೆಡಿ ಆಯ್ತು. ಓಕೆ, ಸೊ ಬೌಲ್ ಕೊಡಿ 1 ನಿಮಿಷ. ಇದು ಸರ್ವಿಂಗ್ ಬೌಲಾ? ಸದ್ಯಕ್ಕೆ ಇದು ಸರ್ವಿಂಗ್ ಬೌಲು. ಅದ್ರಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಚಾಟ್ ಅಲ್ಲ, ಸ್ವಲ್ಪ ಜಾಸ್ತಿ ಒಳಗೆ. ಇವಾಗ ಇದೊಂದು ಸ್ವಲ್ಪ ಮೇಲೆ ಸೇವ್ ಹಾಕಿ, ಮತ್ತಿನ್ನೊಂದು ರೌಂಡ್ ಕೊತ್ತಂಬರಿ ಸೊಪ್ಪು ಹಾಕಿ, ಮತ್ತಿನ್ ಸ್ವಲ್ಪ ದಾಳಿಂಬೆ ಹಾಕಿ, ಮತ್ತಿನ್ ಸ್ವಲ್ಪ ಚಾಟ್ ಮಸಾಲ. ಇವಾಗ ಇದು ಸದ್ಯಕ್ಕೆ ರೆಡಿ ಆಯ್ತು. ಆ ಪ್ಲೇಟ್ ಕೊಡಿ, ಗ್ರೀನ್ ಕಲರ್ ಪ್ಲೇಟ್ ಕೊಡಿ. ಇದನ್ನ ಸೆಂಟ್ರಲ್ಲಿ ಇಡೋಣ. ಸೊ ಇವಾಗ 2 in 1 ಚಾಟ್ ಅಲ್ಲಿ 1 ಚಾಟ್ ಮಾತ್ರ ರೆಡಿ ಆಗಿರೋದ್ರಿಂದ ಗೊತ್ತಾಯ್ತು. ಇನ್ನೊಂದು ಚಾಟ್ ಏನ್ ಹೇಳಿ? ಪಾನಿಪುರಿ. ರೆಡಿಮೇಡ್ ಪೂರಿಗೆ ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಈ ಚಾಟ್ನ ಇದರೊಳಗಡೆ ಸ್ಟಫಿಂಗ್ ಮಾಡಿ. ಅದೊಂದು ಪಾನಿ ಇಲ್ಲ ಅದ? ಪಾನಿ ಎಲ್ಲಿದೆ? ಪಾನಿ ಇಲ್ಲ, ದಹಿ ತರ. ಅಂತೂ ನಿಮ್ಮನ್ ಮನೇಲಿ ಅಡ್ಗೆ ಮಾಡಕ್ ಬಿಟ್ರೆ ಒಲೆ ಹಚ್ಚಲ್ಲ ನೀ? ಹಚ್ಚೋದ್ ಬೇಕಾಗಿರೋದ್ರ ಟೈಮಲ್ಲಿ ಹಚ್ತೀನಿ. ಇಂಥದಕ್ಕೆಲ್ಲ ಒಳ್ಳೆ ಬೇಡ ಅಲ್ಲ. ಸೊ ಇದಾಯ್ತು. ಓಕೆ, ಹಿಂಗೆ ಕೊಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನೀವು ಟೇಸ್ಟ್ ಜಾಸ್ತಿ ಪ್ರಿಫರ್ ಮಾಡ್ತೀರಾ. ಅದಕ್ಕೆ ನಿಮ್ನೇನಾರ ಮನೆ ಕಟ್ಟಕ್ ಬಿಟ್ಬಿಟ್ರೆ ಬಿಲ್ಡಿಂಗ್ ಕಟ್ಟಕ್ ನೋಡಿ, ನಾನು ಮೊಸರು ಹಾಕ್ತಾ ಇದೀನಿ ಈಗ. ಈಗ ಆಕ್ಚುಲಿ ಅದಕ್ಕೆ ಇನ್ನೊಂದು ಬೇರೆನೆ ಫ್ಲೇವರು, ಕಲರು, ಲುಕ್ಕು ಬಂತು. ನಾನು ಸ್ವಲ್ಪ ಅನ್ಕೊಂಡೆ ಪೂರಿ ತಗೊಂಡ ತಕ್ಷಣ ಬಾರಿ ಡವ್ ಇದು, ಪೂರಿಗೆ ಇದಾಕೊಟ್ಬಿಟ್ಟು 2 in 1 ಚಾಟ್ ಅಂತ. ಸೊ ಈಗ
ಇದ್ರ ಮೇಲ್ ನೋಡು ಹಾಗೆ ಯಾಕೆ ಅಯ್ಯೋ ನಿಮ್ಗಲ್ಲ Chaat masala powder. ಮಾಡ್ತಾ ಇದ್ದೀನಿ. ಈಸ್ಟರ್ನ್ ಚಾಟ್ ಮಸಾಲ ಪೌಡರ್, ಸ್ವಲ್ಪ ನೆಕ್ಸ್ಟ್ ಗರಂ ಮಸಾಲ ಪೌಡರ್, ಸ್ವಲ್ಪ ಈಸ್ಟರ್ನ್ ಗರಂ ಮಸಾಲ ಪೌಡರ್, ನಾಟ್ ಆಗಲ್ಲಪ್ಪ ನಂಗಿದು. ಓಕೆ ಲಾಸ್ಟ್, ದಿಸ್ ಇಸ್ ಲಾಸ್ಟ್. ಓಕೆ ನಿಮ್ಗೋಸ್ಕರ ಇದು ಲಾಸ್ಟ್. ಇಲ್ಲ ಅಂದ್ರೆ ಕೊತ್ತಂಬರಿ ಹಾಕ್ತಿದ್ರು ನೀರಾ ಅದ್ರ ಮೇಲೆ. ಇಲ್ಲ ನನ್ನ ಕ್ಯಾರೆಕ್ಟರ್ ಅಲ್ಲಿ ನಾನು ಅಷ್ಟೊಂದೆಲ್ಲ ಬರೋದಿಲ್ಲ ಅಂತಲ್ವಾ, ಸೊ ಜನಕ್ಕೆ ಗೊತ್ತಾಗ್ಬೇಕು ಪೂಜಾಗೆ ಅಡ್ಗೆ ಏನ್ ಮೇಲ್ ಕೊತ್ತಂಬರಿ ಸೊಪ್ಪು ಇಡೋದ್ರಿಂದ ಗೊತ್ತಾಗುತ್ತೆ. ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೀನಿ ಅಂತ. ತಿನ್ಬೇಕು ಅನಿಸ್ತಾ ಇದೆಯಾ? ಚೆನ್ನಾಗಿ ಅನಿಸ್ತಾ ಇದೆಯಾ? ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಮಾತ್ರ ಕೊಡ್ತೀನಿ. ಓಕೆ 2 in 1 ಚಾಟ್ ರೆಡಿ ಟು ಈಟ್. ಥ್ಯಾಂಕ್ ಯು. ಸೊ ಯಾವ್ದು 2 in 1 ಅಲ್ಲಿ ಯಾವ್ದು ಫಸ್ಟ್ ಟೇಸ್ಟ್? ಇದನ್ನ ಟೇಸ್ಟ್ ಮಾಡಿ. ಹಾ, ಬಿಕಾಸ್ ಈ ಟೇಸ್ಟ್ ಗೊತ್ತಿದ್ರೆ ಈ ಟೇಸ್ಟ್ ಆರಾಮಾಗಿ ಗೊತ್ತಾಗುತ್ತೆ ಅಲ್ವಾ? ಖುಷಿ ಖುಷಿಯಿಂದ ನಗ್ನಗ್ತಾ ತಿನ್ನಿ, ಚೆನ್ನಾಗೇ ಮಾಡ್ಕೊಟ್ಟಿದ್ದೆ. ಇಲ್ಲ ನೋಡೋಣ. ಆರ್ಟಿಫಿಷಿಯಲ್ ಸ್ಮೈಲ್. ಓಕೆ ಓಕೆ ಓಕೆ. ಐ ಸೀರಿಯಸ್ ಚೆನ್ನಾಗಿದ್ಯಾ? ಇದೇ ತಿನ್ಬಿಡ್ತೀನಿ. ಅದು ಬೇಡವಾ? ಆಕ್ಚುಲಿ ಹಿಂಗೆ ಇಷ್ಟ ಆಗ್ತದ ನಂಗೆ. ಬಟ್ ಇದೊಂದ್ಸತಿ ಟೇಸ್ಟ್ ಮಾಡ್ತೀನಿ ಇದೊಂದ್ಸಲ ಇನ್ನೊಂದ್ಸಲ. ತಗೊಳ್ಳಿ ಸಕ್ಕತ್ತಾಗ. ತಗೊಳ್ಳಿ, ಇದನ್ನು ತಗೊಳ್ಳಿ. ಹುಳಿಗೇನು ನಿಂಬೆಹಣ್ಣಲ್ಲ ಹಾಕಿರೋದು. ಸಕ್ಕತ್ತಾದ. ಈಗ ಅಯ್ಯೋ ಚೆನ್ನಾಗಿದ್ಯಾ? ಮೊಸರು. ಹೌದು, ಆಕ್ಚುಲಿ ಮೊಸರು ಲಾಸ್ಟ್ ಹಾಕೋದ್ರಲ್ಲ ಅದರಿಂದ ತುಂಬಾನೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾರೆ. ವಂಡರ್ಫುಲ್. ಹುಳಿ ಚೆನ್ನಾಗಿ ಹಿಂಡ್ತೀರಾ? ನೋ ಅಲ್ಲ, ಹುಳಿ ಹುಳಿ ಆಗಿದೆ ಅದಕ್ಕೆ ಹುಳಿ ಚೆನ್ನಾಗಿ ಹಿಂಡ್ತೀರಾ ಅಂದೆ. ಟೂ ಗುಡ್. ಯಾ ನವ್ಯ ಒಂದು ಚಾಟ್ ಅಂಗಡಿ ಓಪನ್ ಮಾಡ್ಬೋದು. ಎಸ್, ಪಾರ್ಟ್ನರ್ಶಿಪ್. ಟೇಸ್ಟ್ ತಿನ್ನಕ್ ಮಾತ್ರ. ಓಕೆ, ದಟ್ಸ್ ಓಕೆ. ಚೆನ್ನಾಗಿದೆ ಅಂದ್ರೆ ಎಲ್ರಿಗೂ ಸರ್ವ್ ಮಾಡಿದೆ. ಸೊ ಇವಾಗ ಎಲ್ರಿಗೂ ಗೊತ್ತಾಯ್ತು ಪೂಜಾ ಸಿಂಧ್ಯಾಗ ಅಡ್ಗೆ ಮಾಡಕ್ ಬರತ್ತೆ ಅಂತ. ಅಡ್ಗೆ ಎಲ್ಲ ಚಾಟ್ ಮಾಡಕ್ ಬರಲ್ಲ. ಎಲ್ಲಾನು ಮಾಡಕ್ ಬರತ್ತೆ. ಅದು ಗೊತ್ತಿಲ್ಲ. ಇಲ್ಲ, ನಾನು ಈಗ ತಾನೇ ಮಾಡಿ ತೋರ್ಸದ್ನಲ್ಲ. ಬೇಬಿ ಕಾರ್ನ್ ಐಟಮ್ ಮಾಡಿದೆ, ಆಮೇಲೆ ಕರಿ ಮಾಡಿದೆ, ಎಲ್ಲ ಐಟಮ್ ಮಾಡಿದೆ ಅಲ್ವಾ? ನೋಡಿದ್ದು ಚಾಟ್. ಆದ್ರೆ ಒಲೆ ಹಚ್ಚದೆ ಮಾಡಿದ್ದು ಎರಡೂನು ಇನ್ನೂ ಚೆನ್ನಾಗಿತ್ತು ಅಲ್ವಾ? ಹೌದು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ನೈಸ್. ವಂಡರ್ಫುಲ್. ಬೈ ಬಾಯ್. ಅಯ್ಯೋ, ಯೋಚನೆ ಮಾಡ್ಬೇಡಿ, ರೀಕ್ಯಾಪ್ ತೋರಿಸ್ತೀವಿ. ಹೋಗಿ ನೋಡ್ತಾ ಬಂದ್ಬಿಡಿ, ಆಮೇಲೆ ಸ್ವಲ್ಪ ಮಾತಾಡುತ್ತಿದೆ. ಹೋಗಿ. 2 in 1 ಚಾಟ್ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿಂಗ್ ಬೌಲಿನಲ್ಲಿ ಕ್ಯಾರೆಟ್ ತುರಿ, ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರುವಂತಹ ಟೊಮ್ಯಾಟೊ, ದಾಳಿಂಬೆ, ಕಾಂಗ್ರೆಸ್ ಕಡಲೆ ಬೀಜ, ಈಸ್ಟರ್ನ್ ಚಾಟ್ ಮಸಾಲ, ಈಸ್ಟರ್ನ್ ಗರಂ ಮಸಾಲ ಮತ್ತು ಉಪ್ಪು ಹಾಕಿ ಸ್ವಲ್ಪವೇ ನೀರನ್ನು ಹಾಕಿ ಕಲಿಸಿಕೊಳ್ಳಿ. ನಂತರ ಸೇವ್ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆ ರಸವನ್ನು ಹಿಂಡಿದರೆ 2 in 1 ಚಾಟಿನ ಮೊದಲನೇ ಚಾಟ್ ರೆಡಿ. ಈಗ ಪೂರಿಯ ಮಧ್ಯಭಾಗದಲ್ಲಿ ಒಡೆದು ಅದರೊಳಗೆ ಚಾಟ್ ಮಿಶ್ರಣವನ್ನು ಹಾಕಿ ಮೊಸರು, ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ 2 in 1 ಚಾಟಿನ ಸೆಕೆಂಡ್ ಚಾಟ್ ಸವಿಯಲು ಸಿದ್ಧ. ನೋಡ್ಕೊಂಡ್ರಾ? ಈಗ ನಾನು ಮಾತಾಡ್ಬೋದಾ? ವಂಡರ್ಫುಲ್. ಇವತ್ತು ನವ್ಯ ಅವ್ರು ಮಾಡಿರೋ 4 ರೆಸಿಪೀಸು ಖಂಡಿತ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ನನಗಂತೂ ಖಂಡಿತ ತುಂಬಾ ಇಷ್ಟ ಆಗಿದೆ. ಅವ್ರ ಜೊತೆ ಮಾತುಕತೆ, ಅವ್ರು ಅಡುಗೆ ಮಾಡಿದ್ದು, ಅವ್ರು ನಿಂತ್ಕೊಂಡಿದ್ದ ರೀತಿ, ಅವ್ರ ಬೆಲಿ ಡಾನ್ಸಿಂಗ್ ಸೂಪರ್ ಆಗಿತ್ತು. ಐ ಎಂಜಾಯ್ಡ್ ಫುಲ್ ಟು ಫುಲ್. ಮಜಾ ಮಾಡಿದೆ ನಾನು. ಹಾಗೆ ಮತ್ತಷ್ಟು ಧಮ್ದಾರ್ ರೆಸಿಪೀಸ್ ಒಂದಿಗೆ, ಮತ್ತಷ್ಟು ಹೊಸತನದೊಂದಿಗೆ, ವಿಭಿನ್ನತೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಿಮ್ಮ ನಂದಿನಿ, ಈಸ್ಟರ್ನ್ ಮಸಾಲಾ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.